ಅಲ್ಲೆಲೂಯಾ. ಇಷ್ಟೊತ್ತು ನಾವು ಆರಾಧನೆ ಸ್ತುತಿ ಸ್ತೋತ್ರದ ಭಾಗ ಮುಗಿಸಿ ಈಗ ವಾಕ್ಯದ ಭಾಗಕ್ಕೆ ಬರುವಾಗ ದೇವರು ತಾನೇ ತನ್ನ ನಾಮನ ಮೈಪಡಿಸ್ಕೊಂಡಿದ್ದು ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಈಗ ಪ್ರಿಯರೇ, ನಾವು ಈಗ ತಾನೇ ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆ ಅಂತ ನಾವೆಲ್ಲರೂ ಸೇರಿ ಮನ ಮರುಗಿ ನಾವು ಆರಾಧನೆ ಮಾಡಿದೆವು. ಅಲ್ಲೆಲೂಯಾ. ನಾವು ಹೃದಯನ ಮುಟ್ಟಿ ನಾವು ಆರಾಧನೆ ಮಾಡೋದು. ಆದರೆ ಶೂನ್ಯವಾಗಿದ್ದ ನಮ್ಮನ್ನು 100ಕ್ಕೆ 100ರಷ್ಟು ದೇವರು ಮಾಡಿದ್ದಾರೆ. ಹಾಗೆಯೇ ದೇವರು ನಮಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 100ಕ್ಕೆ 100ರಷ್ಟು ಮಾಡಿದಾಗ ಕೊನೆಗಾಲ ಬರ್ತಾ ಇದೆ, ಸ್ವಲ್ಪ ಎಚ್ಚರದಲ್ಲಿ ಇರಿ ಅಂತ ಪ್ರತಿಯೊಂದು ದೇವರ ಮಕ್ಕಳಿಗೆ ಹೇಳ್ತಾರೆ. ನಾವು 100 ಭಾಗನ ನೋಡೋದಲ್ಲ, ಕೋಟಿಗಿಂತಲೂ ಕೂಡ ಬೆಲೆ ಬಾಳೋದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ನಾವು ನೋಡೋಣ. ನಮ್ಮನ್ನು ಇಲ್ಲಿ 100ಕ್ಕೆ 100ರಷ್ಟು ಮಾಡಿದ್ದಾರೆ, ಅಲ್ಲಿ ಕೋಟಿಗಿಂತಲೂ ಜಾಸ್ತಿ ಮಾಡ್ತಾರೆ. ಹಾಗಾದರೆ ಪ್ರಿಯರೇ, ಇವತ್ತಿನ ಒಂದು ವಚನದ ಭಾಗ ಎಂದರೆ ಕೊನೆಗಾಲ ಬರ್ತಾ ಇದೆ, ನಾವು ಯಾವ ರೀತಿ ಸಿದ್ಧ ಆಗಬೇಕು, ಯಾವ ರೀತಿಯ ಡೇಂಜರ್ಗಳು ಇದೆ ಅಂತ ಹೇಳೋದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ. ಇವತ್ತು ಇರಾನು, ಅಮೇರಿಕಾ ಮತ್ತು ಇಸ್ರೇಲ್ ದೇಶದ ಯುದ್ಧಗಳನ್ನು ನೋಡಿ, ಪಾಕಿಸ್ತಾನ ಭಾರತಕ್ಕಾಗೋದಿಲ್ಲ, ಭಾರತ ಚೀನಾಕ್ಕಾಗೋದಿಲ್ಲ, ರಷ್ಯಾದಿಂದ ಉಕ್ರೇನ್ಗಾಗೋದಿಲ್ಲ, ಈ ಥರ ಆಗಿ ಇವತ್ತು ಏನಾಗಿದೆ, ಪ್ರಪಂಚದ ಒಂದು ಅರ್ಧ ಭಾಗ ಜನಗಳು ಯುದ್ಧದಿಂದ ನಾಶ ಆಗ್ತಿದ್ದಾರೆ. ಹಾಲೆಲೂಯಾ. ಯುದ್ಧದಿಂದ ನಾಶ ಆಗ್ತಿದ್ದಾರೆ. ದೇವರು ವಾಕ್ಯದಲ್ಲಿ ಬರ್ತದೆ, ಭೂಮಿಯನ್ನು ಸಂಪೂರ್ಣವಾಗಿ ನಾನು ಅಳಿಸಿ ಹಾಕ್ತೀನಿ. ಹಾಲೆಲೂಯಾ. ಅಳಿಸಿ ಹಾಕ್ತಾರೆ ದೇವರು. ಆ ಕಾಲ ಬಂದ್ಬಿಟ್ಟಿದೆ. ದಡ್ಡನೆ ಮಾಡ್ತಾರೆ. ಇದೆ ಒಂದು ನಿಮಿಷ ಹೇಳ್ತೀನಿ ಮತ್ತೆ ಹೇಳ್ತೀನಿ. ಹಾಲೆಲೂಯಾ. ಒಂದು ನಿಮಿಷ, ನೀವು ಅದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಹಾಲೆಲೂಯಾ. ಇವತ್ತು ಯುದ್ಧಗಳ ಮೇಲೆ ಯುದ್ಧ ಆಗ್ತದೆ. ಯಾಕಂದರೆ ಬೈಬಲಲ್ಲಿ ಬರೆದಿದೆ ಪ್ರಿಯರೇ, ಬೈಬಲಲ್ಲಿ ಬರೆದಿದೆ ಈ ಥರ ಆಗಲೇಬೇಕು, ಅದು ದೇವರ ಚಿತ್ತ. ಯಾಕೆಂದರೆ ಹಳೆಯದನ್ನು ಪೂರ್ತಿ ನಾಶ ಮಾಡಿ ಹೊಸದು ಬರಬೇಕಾಗಿದೆ. ಹೊಸದು ಬರಬೇಕಾದ್ರೆ ನಾವು ದೇವರ ರಾಜ್ಯದಲ್ಲಿ ನಿಲ್ಲಬೇಕಾದ್ರೆ ನಾವು ಶುದ್ಧರಾಗಲೇಬೇಕು. ಈಗ ನಾವು ಶುದ್ಧರಾಗಲಿಲ್ಲ ಅಂದರೆ ನಾವು ಯಾರೂ ಸ್ವರ್ಗಕ್ಕೆ ಹೋಗೋದಿಲ್ಲ, ನಾವು ನರಕಕ್ಕೆ ಹೋಗ್ತೀವಿ. ಅದಕ್ಕೋಸ್ಕರ ಒಂದು ವಾಕ್ಯವನ್ನು ತೆಗೆದುಕೊಳ್ಳಿ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 10ರಿಂದ ಓದಿ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 10ರಿಂದ ಓದಿ. ಓದಿ. ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯವನ್ನು ಗುಪ್ತವಾಗಿಡಬೇಡ. ಇನ್ನು ಮುಂದಕ್ಕೆ ಬೈಬಲ್ ಬುಕ್ಕಲ್ಲಿರುವಂಥ ಮಾತನ್ನ ಗುಪ್ತವಾಗಿಡಬೇಡಿ, ಸಾಧ್ಯವಾದಷ್ಟು ಸುವಾರ್ಥ ಸಾರಿ. ಅಲ್ಲಲ್ಲಿಯಾ. ಇಷ್ಟವರೆಗೆ ನೀವು ಬಾಯಿ ಮುಚ್ಕೊಂಡಿದ್ರಿ, ಹೆಂಗಪ್ಪ ಸುವಾರ್ಥ ಸಾರದು, ಹೆಂಗಪ್ಪ ಹೇಳೋದು ಅಂತೇಳಿ ಭಯ ಪಡಕ್ಕೆ ಹೋಗಬೇಡಿ. ಇವತ್ತಿಂದ ನೀವು ಗುಪ್ತವಾಗಿ ಇಟ್ಕೊಂಡು ನೀವೇನಾದ್ರು ನೀವು ಮಾತ್ರ ರಕ್ಷಣೆ ಹೊಂದ್ಕೊಳ್ಳೋ ಪ್ರಯತ್ನ ಪಟ್ಟರೆ ನಿಮಗೆ ಸ್ವರ್ಗ ಇದೆ, ಆದರೆ ಬಹುಮಾನ ಇಲ್ಲ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ವಾಕ್ಯವನ್ನು ಪ್ರವಾದನ ಗುಪ್ತವಾಗಿಡಬೇಡ. ಇನ್ನು ಸ್ಟಾರ್ಟಿಂಗ್ ಹೋದಪ್ಪ ಒಂದೇ ಸಲ. ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಸಾಕು. ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಹಾಗಾದರೆ ನೆರವೇರ್ತಾ ಇದೆ ಪ್ರಿಯರೇ. ಬೈಬಲ್ ಪುಸ್ತಕದಲ್ಲಿ ಇನ್ನು ಮುಂದಕ್ಕೆ ನಾವು ವಾರದಲ್ಲಿ 1 ದಿವಸ 2 ಆಶೀರ್ವಾದದ ಬಗ್ಗೆ ವಾಕ್ಯ ಕೊಟ್ಟರೆ, ಇನ್ನು 2 ದಿವಸ ನ್ಯಾಯ ತೀರ್ಪಿನ ಬಗ್ಗೆನೇ ವಾಕ್ಯ ಕೊಡೋದು. ಇಲ್ಲಿ ದೇವರು ವಾಕ್ಯದಲ್ಲಿ ಬರ್ತದೆ, ಯೋಹಾನನಿಗೆ ಸ್ವಾಮಿ ಹೇಳ್ತಾರೆ, ಇನ್ನೂ ಗುಪ್ತವಾಗಿಡಬೇಡ, ಅದು ನೆರವೇರೋ ಸಮಯ ಬಂದಿದೆ. ಹಾಗಾದರೆ ಪ್ರಿಯರೇ, ಅವತ್ತು ಯೋಹಾನನಿಗೆ ಹೇಳಿದಂಥ ಮಾತನ್ನ ಇವತ್ತು ನನಗೂ ನಿನಗೂ ದೇವರು ಹೇಳ್ತಾರೆ, ನೀನು ಚರ್ಚಿನ ಒಳಗಡೆ ಬಂದು ಏನೇನು ಕಲ್ತಿದ್ಯೋ ಅದನ್ನು ಗುಪ್ತವಾಗಿಟ್ಕೊಂಡು ನೀನು ಮಾತ್ರ ರಕ್ಷಣೆ ಹೊಂದ್ಕೋಬೇಡ, ನಿನ್ನ ಕುಟುಂಬ ಮಾತ್ರ ರಕ್ಷಣೆ ಹೊಂದೋದಲ್ಲ, ನೀನು ಎಲ್ಲರಿಗೂ ಸಾರಿ ಹೇಳು. ಕೊನೆಯ ಕಾಲ ಬರ್ತಾ ಇದೆ, ಎಚ್ಚರ. ಬೈಬಲ್ನಲ್ಲಿ ಬರೆದಿರೋದೆಲ್ಲ ಆಗ್ತಾ ಇದೆ, ಎಚ್ಚರ. ಬೈಬಲಲ್ಲಿ ಏನೇನು ಹೇಳಿದ್ರೆ ಅದು ಪೂರ್ತಿ ಆಗ್ತಾ ಇದೆ, ಎಚ್ಚರ ಅಂತ ಎಲ್ರಿಗೂ ಹೇಳಿ. ನೀವು ಎಲ್ಲರಿಗೂ ಹೇಳಿ, ಬೈಬಲಲ್ಲಿ ಏನೆಲ್ಲ ವಾಕ್ಯ ಕೊಡ್ತಾ ಇದೆಯೋ, ಯುದ್ಧದ ಬಗ್ಗೆ ಇದೆ, ಭೂಕಂಪದ ಬಗ್ಗೆ ಇದೆ, ಬರಗಳ ಬಗ್ಗೆ ಇದೆ. ನೋಡಿ ಪ್ರಿಯರೇ, ಈಗ ಎಲ್ಲ ಫ್ರೀ ಸಿಗ್ತಾ ಇದೆಯಲ್ಲ, ಅದು ಕೂಡ ಬೈಬಲಲ್ಲಿ ಬರ್ತಿದೆ. 1 ರೂಪಾಯಿಗೆ 3 kg ಜವೆಗೋಧಿ ಸಿಗುವಂಥ ಕಾಲ ಬರ್ತದಂತೆ. ಆದರೆ ಇವತ್ತು ಅದೆಲ್ಲ ಆಯಿತು, ಅದೆಲ್ಲ ಆಗ್ತಾಯಿದೆ. ಕೊನೆಗೆ ಒಂದು ದಿವಸ ಘೋರ ಬರ ಬರ್ತಾ ಇದ್ದೇಳಿ. ಈಗ ನಮಗೆ ಫ್ರೀ ಕೊಡ್ತಾ ಇದ್ದಾರೆ ನೋಡಿ. ಈ ಫ್ರೀನೆಲ್ಲ ಕಕ್ಕುವಂಥ ಟೈಮ್ ಇದೆ. ಈ ಯುದ್ಧಗಳು ಬಂದಾಗ ಇವತ್ತು ಡೀಸೆಲ್ಗೆ ರೇಟ್ ಜಾಸ್ತಿ ಆಗ್ತದೆ, ಪೆಟ್ರೋಲಿಗೆ ರೇಟ್ ಜಾಸ್ತಿ ಆಗ್ತದೆ, ಆಹಾರ ಸಾಮಗ್ರಿಗಳಿಗೆ ರೇಟ್ ಜಾಸ್ತಿ ಆಗ್ತದೆ. ಮಾತೆತ್ತರೆ ಸರ್ಕಾರ ಮಾಡ್ತದೆ ಹೇಳಕ್ಕೆ ಹೋಗಬೇಡಿ. ಅಲ್ಲಿ ಆಗ್ತಾರೆ ಯುದ್ಧಕ್ಕೆ. ಇಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗ ಲಾರಿಯವನು ಏನು ಮಾಡ್ತಾರೆ, ರೇಟ್ ಜಾಸ್ತಿ ಮಾಡಲೇಬೇಕು, ಗೋಡನವನು ಜಾಸ್ತಿ ಮಾಡಲೇಬೇಕು. ನಿಜ ಅಲ್ವಾ? ಆದರೆ ಸಂಬಳ ಮಾತ್ರ ಜಾಸ್ತಿ ಆಗೋದೇ ಇಲ್ಲ. ಎಲ್ಲ ಜಾಸ್ತಿ ಆದರೆ ಸಂಬಳ ಮಾತ್ರ ಜಾಸ್ತಿ ಆಗೋದಿಲ್ಲ, ಇನ್ನೂ ಕಡಿಮೆಲೇ ಇದ್ದಾರೆ. ಅದೇ ಬೇಜಾರ ನಮಗೆ. ಹಾಲೆಲೂಯಾ. ಇಂಥ ಒಂದು ಘೋರ ಪರಿಸ್ಥಿತಿ ಬರೋ ಸಮಯದಲ್ಲಿ ದೇವರ ಮಕ್ಕಳಾದಂಥ ನಾನು ನೀನು
ವಾರ ನಿಮಗೆ ದೇವರ ವಾಕ್ಯ ಏನು ಹೇಳ್ತದೋ ಅದನ್ನು ಗುಪ್ತವಾಗಿ ಹಿಡ್ತಾನೆ ಸಾಧ್ಯವಾದಷ್ಟು ಜನಗಳಿಗೆ ಸಾರಿ ರಕ್ಷಣೆ ಹೊಂದಿಸಿ. ಆಲಯದಲ್ಲಿ ಇಷ್ಟು ಜನ ಕೂರೋ ದೇವ್ರ ಚಿತ್ತ ಅಲ್ಲ, ಆಲಯ ತುಂಬಿ ಹೊರ ಸೂಸಬೇಕು. ಆಮೇಲೆ ನೆಕ್ಸ್ಟ್ ಓದಪ್ಪ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಇಗೋ ಬೇಗ ಬರುತ್ತಾನೆ, ನಾನು ಪ್ರತಿಯೊಬ್ಬನಿಗೂ ಅವನನ್ನು ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ಇಗೋ ಬೇಗ ಬರ್ತೀನಿ, ಇಗೋ ಬೇಗ ಬರ್ತೀನಿ, ಪ್ರತಿಯೊಬ್ಬರಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿದೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗೋ ಬೇಗ ಬರ್ತಿದ್ದಾರೆ, ಎರಡನೇ ಬರೋಣದಲ್ಲಿ ಬರೋದು ಇದೆ, ಅದು ಬಿಡಿ. ಇವತ್ತು ಇರಾಕಲ್ಲಿ ಎಷ್ಟು ಜನ ಸಾಯ್ತಿದಾರಲ್ಲ, ಅವ್ರ ಪಾಲಿಗೆ ಬಂದೇ ಬಿಟ್ಟಂಗಾಯ್ತು. ಇವತ್ತೇ ನಾನು ಸತ್ತೋದ್ರೆ, ಇವತ್ತೇ ನೀವು ಸತ್ತೋದ್ರೆ ಈಗೋ ಬೇಗ ಬರ್ತಾರೆ ಅಂತ ಹೇಳಿದ್ರೆ ನೆರವೇರ್ಬಿಡ್ತು. ಕೊನೆ ಕಾಲಕ್ಕೆ ಸೇರಿಸ್ಬೇಡಿ. ಎರಡನೇ ಬರೋಣ ಸಮಯದಲ್ಲಿ ಏಸು ಬರ್ತಾರೆ, ಅಲ್ಲಿವರೆಗೆ ನಾನು ಹೆಂಗಾದ್ರೂ ಮಜವಾಗಿರ್ತೀನಿ. ಆ ಟೈಮಲ್ಲಿ ಸ್ವಾಮಿ ಸ್ವಾಮಿ ಸಮಿತಿ ಹೇಳ್ಬಿಟ್ಟು ಪರಲೋಕ ಸೇರ್ಕೊಂಡ್ಬಿಡ್ತೀನಿ, ನಾಟಕ ಬೇಡ. ಇವತ್ತೇ ಒಂದು ನಮಗೆ ಏನಾದರೂ ಒಂದು ಆಗಿ ನಾವು ಸತ್ತೋದ್ರೂ ಕೂಡ ಇವತ್ತು ನಮ್ಮ ಪಾಲಿಗೆ ದೇವರು ಬಂದಂಗೆ ನಾವು ಪರಲೋಕ ಹೋಗೋಕೆ ರೆಡಿ ಇರಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ಇನ್ನೂ ಮೈಲಿಗೆ ಆಗಲಿ. ಅಯ್ಯೋ ಅವ್ರು ಚೆನ್ನಾಗಿದ್ದಾರಲ್ಲ ಅಂಕಲ್, ಅವ್ನು ಹಂಗೆಲ್ಲ ಆಡ್ತಾನೆ ಅಂಕಲ್, ಅವನು ಏನೇನೋ ಮಾಡ್ತಾನೆ ಅಂಕಲ್, ಆದರೂ ಅವನು ಉದ್ಧಾರ ಆಗ್ತಿದ್ದಾನೆ, ನಾನು ಯಾಕೆ ಉದ್ಧಾರ ಆಗ್ತಾ ಇಲ್ಲ ಅಂತ ಕೇಳಬೇಡಿ. ಮತ್ತೆ ನಾನು ಯಾಕೆ ಉದ್ಧಾರ ಆಗಲಿಲ್ಲ ಅಂತ ಕೇಳಕೋಬೇಡಿ. ಅವರು ಗ್ಯಾರಂಟಿ ನರಕಕ್ಕೆ ಹೋಗ್ತಾರೆ ಅಂತ ಅವನಿಗೆ ಗೊತ್ತಿದೆ. ಅದಕ್ಕೇನು ಅವ್ರ ಕೈಯಿಂದ ಪೋಖ್ರಿ ವೈಭಿಚಾರ ವ್ಯವಹಾರಗಳು ಅನ್ಯಾಯ ಅಕ್ರಮಗಳು ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೇನು ಸ್ವಾಮಿ ಹೇಳ್ತಾರೆ, ಅನ್ಯಾಯ ಮಾಡೋದು ಅನ್ಯಾಯ ಮಾಡಲಿ, ಅವನು ಹೋಗೋದೇ ನರಕಕ್ಕೆ. ಅನ್ಯಾಯ ಮಾಡೋದು ಇನ್ನೂ ಅನ್ಯಾಯ ಮಾಡಲಿ, ಅವನು ಉದ್ಧಾರ ಆಗ್ತಾನೆ, ಬಂಗಲೆ ಮೇಲೆ ಬಂಗಲೆ ಬರ್ತಾನೆ. ನೀನು ಇನ್ನೂ ಕುಡಿಸಲಲ್ಲಿರ್ತೀಯ, ಯಾಕೆ ನೀನು ಸತ್ಯವನ್ನು ಬಿಟ್ಟಿಲ್ಲ, ಸತ್ಯವನ್ನು ಬಿಟ್ಟಿಲ್ಲ ನೀನು. ಅದಕ್ಕೋಸ್ಕರ ನಿನಗೆ ಕಷ್ಟ ಇದೆ. ಮೈಲಿಗೆ ಆದವನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ಇವತ್ತು ಚರ್ಚ್ಗೆ ಬರೋಂಥವ್ರು ಕೂಡ ಎಷ್ಟು ಜನ ವ್ಯಭಿಚಾರದಲ್ಲಿದ್ದಾರೆ, ಎಷ್ಟು ಜನ ಮೋಸದಲ್ಲಿದ್ದಾರೆ, ಎಷ್ಟು ಜನ ತಟವಾಟದಲ್ಲಿದ್ದಾರೆ. ಬೇಡ ಬೇಡ, ನಾನು ಹೇಳ್ತಾ ಇದ್ದೀನಿ ಬೇಡ. ನಾವು ಕೆಲವೊಂದು ಜನಕ್ಕೆ ಬುದ್ಧಿವಾದ ಹೇಳ್ತೀವಿ. ಒಂದು ಗಂಡ ಸೇರಿದರ ಮನೆಯಲ್ಲಿ ಹೆಂಡತಿ ಹಾಳಾಗ್ತಾಳೆ, ಹೆಂಡತಿ ಸೇರಿದರ ಮನೆಯಲ್ಲಿ ಗಂಡ ಹಾಳಾಗ್ತಾಳೆ. ಈ ಒಂದು ಕೆಟ್ಟ ಆ ಒಂದು ಕಾಮದ ಆತ್ಮ ಇದೆ ನೋಡಿ, ಅದನ್ನು ನಮಗೆ ಆಳ್ವಿಕೆ ಮಾಡಬಾರ್ದು ಅಂತ ಪ್ರಾರ್ಥನೆ ಮಾಡಿ. ದೇವರ ಮಕ್ಕಳನ್ನು ಆಳ್ವಿಕೆ ಮಾಡಬಾರ್ದು, ಲೋಕನ ಆಳ್ವಿಕೆ ಮಾಡಬಾರ್ದು. ಇವತ್ತು 190% ಕಾಮದ ವಿಷಯದಲ್ಲಿ ಕೊಲೆಗಳು ನಡೀತಾ ಇರೋದು, ಕಾಮದ ವಿಷಯದಲ್ಲಿ ವ್ಯಭಿಚಾರ ನಡೀತಾ ಇರೋದು, ಓಡೋಗ್ಬಿಟ್ಟು ರೇಪ್ಗಳ ಕೇಸ್ಗಳು ಆಗ್ತಾ ಇರೋದು. ಏನಕ್ಕೆ ಅಂತ ಹೇಳಿದ್ರೆ, ಆ ಮನೆಯಲ್ಲಿ ಗಂಡ ಸರಿ ಇದ್ದರೆ ಹೆಂಡತಿ ಸರಿ ಇರ್ತಾಳೆ, ಹೆಂಡತಿ ಸರಿಯಾಗಿ ಇಲ್ಲಾಂದರೆ ಗಂಡ ಸೇರೋದಿಲ್ಲ. ಆದರೆ ಪರಿಸ್ಥಿತಿ ಈ ಥರ ಆಗ್ತದೆ. ಇಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅಪ್ಪ ಪರಿಸ್ಥಿತಿ ಕಾರಣದಿಂದ ಮೈಲಿಗೆ ಮಾಡಿಕೊಳ್ಳತಕ್ಕಂಥ ಜನಗಳನ್ನು ನೀನು ರಕ್ಷಿಸು, ಅವರ ಮೇಲೆ ಅಂಥ ಕೆಟ್ಟ ಆತ್ಮ ಬರಬಾರ್ದು ಅಂತ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ಇವತ್ತು 190% ಹಾಳಾಗ್ತಿರೋದು ಗೊತ್ತಾ? ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲದೇನೆ ಬೇರೆ. ಗಂಡ ಕುಡ್ಕಾಗೋದು, ಗಂಡ ಮೋಸಗಾರ ಆಗೋದು, ಗಂಡ ಇಸ್ಪೀಟ್ ಆಡೋಕ್ಕೋಗೋದು, ಗಂಡ ಮನೆಗೆ ಲೇಟಾಗಿ ಬರೋದು, ಹೆಂಡತಿ ಆಗಾಗಲು ತವ್ರ ಮನೆಗೆ ಓಡೋಗೋದು, ಹೆಂಡತಿ ಆಗಾಗಲು ಪಕ್ಕದ ಮನೆಗೆ ಓಡೋಗ್ಬಿಟ್ಟು ಚಾಡಿ ಮಾಡೋದು. ಯಾಕೆಂದರೆ ಆ ಕುಟುಂಬದಲ್ಲಿ ಅನ್ಯೋನ್ಯತೆ ಇಲ್ಲ. ಆಗ ಆ ಕುಟುಂಬ ಏನಾಯಿತು? ಮೈಲಿಗೆ ಆಯಿತು. ಈ ಮೈಲಿಗೆ ಆಗಲಿಕ್ಕೆ ಕಾರಣ ಯಾರು? ನಾವೇನೆ. ಅದಕ್ಕೆ ಮೈಲಿಗೆ ಆದವ್ರನ್ನ ನೋಡೋದು ಬೇಡ, ನೀನು ಶುದ್ಧಪಡಿಸ್ಕೊಂಡು ಸ್ವಾಮಿ ಹೇಳ್ತಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅಪ್ಪ ಪರಿಸ್ಥಿತಿಯ ಕಾರಣದಿಂದಾಗಿ ಒಬ್ಬಳು ವ್ಯಭಿಚಾರ ಕಳಿದ್ದಾಳೆ, ಪರಿಸ್ಥಿತಿಯ ಕಾರಣದಿಂದ ಒಬ್ಬ ಮೋಸ ಮಾಡಿಬಿಟ್ಟಿದ್ದಾನೆ ಸ್ವಾಮಿ, ಅಂಥವ್ರನ್ನ ನೀವು ರಕ್ಷಿಸುವಂತ ಪ್ರಾರ್ಥನೆ ಮಾಡೋದು. ಕೆಳಗಡೆ ವಾಕ್ಯದಲ್ಲಿ ಬರ್ತಿದೆ, ನೀತಿವಂತರು ಇನ್ನು ನೀತಿಯನ್ನು ಅನುಸರಿಸಲಿ. ಆಗ ನಾವೆಲ್ಲರೂ ಯಾರು? ಯೇಸು ಕ್ರಿಸ್ತನ ರಕ್ತದಿಂದ ನಾವು ಯಾರಾಗಿದ್ದೀವಿ? ಕೇಳಿಸ್ತಾ ಇಲ್ಲ? ನೀತಿವಂತ ಅಂತ ಹೇಳ್ಬಿಟ್ರೆ ಸಾಲದ್ರೆ ಇನ್ನೂ ನಾವು ನೀತಿಯನ್ನು ಅನುಭವಿಸ್ಬೇಕಂತ, ಇನ್ನೂ ನಾವು ಏನು ಮಾಡೋಕಂತ ನೀತಿನ ಅನುಸರಿಸಬೇಕಂತೆ. ಪವಿತ್ರನು ಇನ್ನು ಪವಿತ್ರ ಮಾಡಿಕೊಳ್ಳಲಿ. ನಾನು ಪವಿತ್ರ ಆಗ್ಬಿಟ್ಟಿದ್ದೀನಿ, ಪರಿಶುದ್ಧ ಆಗ್ಬಿಟ್ಟಿದ್ದೀನಿ, ಯೇಸು ರಕ್ತ ತೊಳೆಯಲ್ಪಟ್ಟಿದ್ದೀನಲ್ಲ, ದಿನನಿತ್ಯ ಯೇಸು ರಕ್ತನ ಬೆಳಿಗ್ಗೆ ಹಾಕೊಳ್ಳಿ ತಲೆ ಮೇಲೆ. ಯೇಸುವೆ ನಿನ್ನ ಪರಿಶುದ್ಧ ರಕ್ತಕ್ಕೆ ಸ್ತೋತ್ರ. ಯೇಸುವೆ ನಿನ್ನ ರಕ್ತದಿಂದ ನನ್ನ ಗಂಡನನ್ನು, ನನ್ನ ಕುಟುಂಬನ, ನನ್ನ ಮಕ್ಕಳನ್ನ ತೊಳೆದಿದ್ದೀರಪ್ಪ, ಸ್ತೋತ್ರ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ತಲೆಯ ಮೇಲೆ, ನಿಮ್ಮ ಕುಟುಂಬದಲ್ಲಿ ಯೇಸು ರಕ್ತಕ್ಕೆ ಸ್ತೋತ್ರಪ್ಪ. ನಿನ್ನ ರಕ್ತದಿಂದ ನಾನು ತೊಳೆ ಸ್ವಾಮಿ,
ನಾನು ಇನ್ನೂ ಶುದ್ಧ ಆಗಬೇಕು ಅಂತ ಯಾರೆಲ್ಲ ಪ್ರಾರ್ಥನೆ ಮಾಡ್ತಿರೋ ನಿಮ್ಮನ್ನು ಕೆಟ್ಟ ದಾರಿಗೆ ಹೋಗದಂತೆ ದೇವರು ಕಾಪಾಡ್ತಾನೆ. ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರ್ತದೆ, ಓದಪ್ಪ ಜೋರಾಗಿ. ಇಗೋ, ಹಾ. ಈಗ ಬರುತ್ತೇನೆ. ಹಾ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ಅವನವನ ನಡತೆ ಪ್ರಕಾರ. ನಿನ್ನ ಗಂಡ ಮಾಡೋ ತಪ್ಪಿಗೆ ನಿನಗೆ ಪ್ರತಿಫಲ ಇಲ್ಲ, ನಿನ್ನ ಹೆಂಡತಿ ಮಾಡೋ ತಪ್ಪಿಗೆ ನಿನಗೆ ಪ್ರತಿಫಲ ಇಲ್ಲ, ನಿನ್ನ ಮಕ್ಕಳು ಮಾಡೋ ತಪ್ಪಿಗೆ ನಿನಗೆ ಪ್ರತಿಫಲ ಇಲ್ಲ. ಅವನು ಮಾಡಿದ್ದು ಕೇಳಿಸ್ತಾ ಇಲ್ಲ. ಅವನು ಮಾಡಿದ್ದು ಅರ್ಥ ಮಾಡ್ಕೊಳ್ಳಿ. ಆಗಿನ ಕಾಲದಲ್ಲಿ ಹೇಳ್ತಿರು ಅಪ್ಪ ಮಾಡಿದ ಮಕ್ಕಳಿಗೆ ಅಂತೇಳಿ. ಆಗ ಕಾಲದಲ್ಲಿ ಏನು ಹೇಳ್ತಿದ್ರು, ಈಗ ಏನು ಹೇಳ್ತಿದ್ದಾರೆ ಸ್ವಾಮಿ? ಅವನೊಂದು ಅವನವನಿಗೆ, ಯಾರಿಗೆ? ಅವನವನಿಗೆ. ಗೊತ್ತಾಯ್ತಾ? ಬೇರೆ ಯಾರಿಗಿಲ್ಲ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಸರ್ ಸ್ವಾಮಿ ಹೇಳ್ತಾರೆ, ಅವ್ರನ್ನ ಇವ್ರ ನೋಡ್ಬೇಡ, ಮೊದಲು ನೀನು ಶುದ್ಧ ಆಗು, ನಾನು ಶುದ್ಧ ಆಗಬೇಕು. ನಾನು ಅವ್ರು ಇವ್ರ ಮೇಲೆ ಹೇಳೋದಕ್ಕಿಂತ ಮೊದಲು ನನ್ನನ್ನು ನಾನು ಶುದ್ಧಪಡಿಸ್ಕೊಬಿಟ್ರೆ ನನ್ನ ಪರಿಸರ ಶುದ್ಧ ಆಗ್ತದೆ. ಇವತ್ತು ಬೆಳಿಗ್ಗೆ ಚರ್ಚಿಗೆ ಹೋದಾಗ ನಾನು ಪ್ರೇ ಮಾಡಿದ್ದು ಹೇಳ್ಕೊಂಡಿದ್ದೆ, ನನ್ನನ್ನು ನಾನೇ ಬೈಕೊಂಡು ಪ್ರಾರ್ಥನೆ ಮಾಡ್ಕೊಂಡೆ ಕಣ. ನಾನು ಇನ್ನೂ ಶುದ್ಧ ಆಗಬೇಕು, ನನ್ನ ಬಾಯ ಮಾತುಗಳು, ನನ್ನ ನಡತೆ, ನನ್ನ ನುಡಿಯೆಲ್ಲ ಇನ್ನೂ ಶುದ್ಧ ಆಗಬೇಕು ಪ್ರಾರ್ಥನೆ ಮಾಡಿಕೊಂಡೆ ಪ್ರೇಮ ಅಂತ ಹೇಳಿದೆ. ಯಾಕೆಂದರೆ ನನಗೂ ಎಲ್ಲೋ ಒಂದು ಕಡೆ ಭಯ, ನಾನು ನೀತಿವಂತ ಆಗಿದ್ದೀನಿ, ಇನ್ನೂ ನೀತಿವಂತ ಆಗಿಲ್ಲ, ಇನ್ನೂ ಪವಿತ್ರ ಆಗಿದ್ದೀನಿ, ಇನ್ನೂ ಪವಿತ್ರ ಆಗಿಲ್ಲ ಅಂತೇಳಿ. ಆಗ ನೀವುಗಳೆಷ್ಟು ಮಾಡಬೇಕು, ನಾವೆಷ್ಟು ಮಾಡಬೇಕು? ಅಲ್ಲೆಲ್ಲೂಯ್ಯ. ಕೊನೆಗಾಲ ಬಂದಿದೆ, ಎತ್ತರ ಅರ್ಥ ಮಾಡ್ಕೊಳ್ಳಿ. ಇರಾನಿಗೆ ಬಾಂಬ್ ಬೀಳ್ತಾ ಇದೆ, ಇಲ್ಲಿಗೆ ಬೇರೆ ಬಾಂಬ್ ಬೀಳಬೇಕು ಅಂತಿಲ್ಲ. ರೋಡಲ್ಲಿ ಹೋಗ್ತಿರ್ತಾರೆ, ತಲೆ ತಿರುಗಿ ಬಿದ್ದೋಗ್ಬಿಟ್ಟು ಸತ್ತೋಗಿದ್ದಾರೆ. ಇವತ್ತೇ ನಿನ್ನ ಕೊನೆ ದಿವಸ ಆದರೆ ನಿನ್ನ ನಡತೆಗೆ ತಕ್ಕ ಪ್ರತಿಫಲ ಯಾರ ಕೈಯಲ್ಲಿದೆ? ಯೇಸು ಸ್ವಾಮಿ ಕೈಯಲ್ಲಿದೆ. ಎಚ್ಚರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಈಗ ಇನ್ನೊಂದು ವಾಕ್ಯ ತಗೊಳ್ಳೋಣ. 1 ಪೇತ್ರ 4ನೇ ಅಧ್ಯಾಯ 7ನೇ ವಾಕ್ಯ. 1 ಪೇತ್ರ 4ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಓದಿ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದುದರಿಂದ ನೀವು ಜಿತೇಂದ್ರಿಯಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥ ಚಿತ್ತರಾಗಿಯೂ ಇರಿ. ಸ್ವಸ್ಥ ಚಿತ್ತರಾಗಿ ಇರಿ. ಲೂಸ್ಗಳ ಥರ ಆಡಬೇಡಿ, ಇನ್ನೂ ಲೂಸ್ಗಳ ಥರ ಆಡಬೇಡಿ. ಸೊಂಟ ನೋವಿಗೆ ಪ್ರಾರ್ಥನೆ ಮಾಡಿ, ಮೈಕೈ ನೋವಿಗೆ ಪ್ರಾರ್ಥನೆ ಮಾಡಿ ಕೇಳಕ್ಕೆ ಬರಬೇಡಿ. ಏಸಪ್ಪ ನಾನು ಇನ್ನೂ ಶುದ್ಧ ಆಗಬೇಕು ಅಂತ ಪ್ರಾರ್ಥನೆ ಮಾಡಿ. ಕಷ್ಟ 4 ಆಮೇಲೆ ಬಂದಿದ್ದು. ಹಲ್ಲೆಲೂಯಾ. ಯಾಕೆ? ಸೊಂಟ ನೋವಿಗೆ ಪಾಸ್ಟರ್ ಪ್ರಾರ್ಥನೆ ಮಾಡೋದಿದ್ರೆ, ಕಣ್ಣು ನೋವಿಗೆ ಪ್ರಾರ್ಥನೆ ಮಾಡೋದಿದ್ರೆ, ಸ್ವಾಮಿ ಹೇಳ್ತಿರೋದು ನೀನು ಸೊಂಟ ನೋವು ಕಣ್ಣು ನೋವು ಪ್ರಾರ್ಥನೆ ಮಾಡೋದಕ್ಕಿಂತ ನೀನು ಶುದ್ಧ ಆಗಬೇಕು ಅಂತ ಪ್ರಾರ್ಥನೆ ಮಾಡು. ನಾನು ಇನ್ನೂ ಪವಿತ್ರ ಆಗಬೇಕು ಅಂತ ಪ್ರಾರ್ಥನೆ ಮಾಡು. ಕೊನೆಗಾಲ ಬಂದಿದೆ. ಹಲ್ಲೆಲೂಯಾ. ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಪ್ರಿಯರೇ. ಹಲೋ, ಎಲ್ಲವುಗಳ ಅಂತ್ಯ ತಿಳಿಸ್ಕೊಳ್ಳಿ. ಎಲ್ಲವುಗಳ ಅಂತ್ಯ. ಹಾಗಾದರೆ ಪ್ರಿಯರೇ, ಭೂಮಿದು ಕಾಲ ಅಂತ್ಯವಾಗಲಿಕ್ಕೆ ಎಲ್ಲವುಗಳ ಅಂತ್ಯ ಅಂದರೆ ಈಗ ಭೂಮಿ ಬಗ್ಗೆ ತಗೊಳ್ಳೋಣ. ಈಗ ಜಿತೇಂದ್ರ ಆಗಿದೆ ಹೇಳ್ತೀನಿ, ಮುಂದಕ್ಕೆ ಇದಾದ್ಮೇಲೆ ಹೇಳ್ತೀನಿ. ಎಲ್ಲವುಗಳ ಕಾಲ ಹತ್ತಿರವಾಗಿದೆ ಅಂತ ಬಂದೆಲ್ಲ, ಅಂತ್ಯ ಹತ್ತಿರವಾಗಿದೆ ಬರ್ತದಲ್ಲ. ಎಲ್ಲವುಗಳ ಅಂತ್ಯ ಅಂದರೆ ಅದು ಮೊದಲನೇದಾಗಿ ಭೂಮಿದ ಅಂತ್ಯನ ತಗೊಳ್ಳೋಣ. ಭೂಮಿದ ಅಂತ್ಯ ಹತ್ತಿರ ಆಗಲಿಕ್ಕೆ ಆಗೋಯ್ತು. ನಾನು ಆಗಲೇ ಹೇಳಿದಾಗೆ ರಷ್ಯಾ, ಉಕ್ರೇನ್, ಕೊರಿಯಾ, ಚೀನಾ, ಈಗ ಅಮೇರಿಕನ ಉಡೀಸ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದೆ. ಬಟ್ ಅವ್ರು ಏನೋ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ ಅವ್ರಿಗೆ ಅಮೇರಿಕದ ಮೇಲೆ ಯುದ್ಧ ಮಾಡೋಕ್ಕಾಗಲಿಲ್ಲ. ಇರಾನ್ ಏನು ಮಾಡ್ತಾ ಇದೆ, ಅಮೇರಿಕದ ಮೇಲೆ ಮಾಡೋಕ್ಕಾಗ್ತಿಲ್ಲ, ಎಲ್ಲ ಗಲ್ಫ್ ರಾಷ್ಟ್ರಗಳ ಮೇಲೆಲ್ಲ ಯುದ್ಧ ಮಾಡ್ತಾ ಇದೆ. ಇಸ್ರೇಲ್ ಒಂದು ಕಡೆ ಯುದ್ಧ ಮಾಡ್ತಾ ಇದೆ, ಪಾಕಿಸ್ತಾನ ಇಂಡಿಯಾದ ಒಂದು ಕಡೆ, ಚೀನಾ ಭಾರತದ ಒಂದು ಕಡೆ. ಈ ಥರ ಏನಾಗ್ತದೆ ಗೊತ್ತಾ, ಸುಮಾರು ದೇಶಗಳಲ್ಲಿ ಇವತ್ತು ಯುದ್ಧಗಳು ನಡೀತಾ ಇದೆ. ಲೆಬನಾನ್ ಮೇಲೆ ಎಲ್ಲ ಯುದ್ಧ ನಡೀತಾ ಇದೆ. ಆಯಿತಾ? ಕೇಳಿ, ಎಲ್ಲ ಭೂಮಿದ ಅಂತ್ಯ ಆಗ್ತಾ ಬರ್ತದೆ. ಅಂತ್ಯ ಆಗ್ತಾ ಬಂದಾಗ ಭೂಮಿದ ಮೇಲೆ ಕಾಣೋದು ಯಾವುದು? ಜೋರಾಗಿ ಹೇಳಿ. ಮನೇಲಿ ಗಂಡಸ ಬಾಯಿ ಬಿಡೋಕೆ ಹೆಂಗೆ ಬಾಯಿ ಬಿಡ್ತೀರ ಹಂಗೆ ಬಾಯಿ ಬಿಡಿರಿ. ಭೂಮಿ ಅಶೋಕ ಬಾಯಿ ಬೇಡ ಕಡಿದ್ರೆ ಬೇಬಿ ಥರ ಕಾಣ್ತೀಯ. ಈಗ ನೀ ಜೋರಾಗಿ ಮಾತಾಡಬೇಕು. ಅಲ್ಲಲ್ಲಿಂಗ ನಾನು ಹೇಳ್ತಾರೆ ಭೂಮಿ ಆಯಿತು. ಈಗ ಮೇಲೆ ಕಾಣೋದು ಯಾವುದು? ಆಕಾಶದ ಅಂತ್ಯನೂ ಕೂಡ ಆಗ್ತಾ ಇದೆ. ಗೊತ್ತಾ ನಿಮಗೆ? ಗೊತ್ತಿಲ್ಲಲ್ಲ?
ನೋಡಿ ನಾನು ಹೇಳ್ತೀನಿ ಕೇಳಿ, ಆಕಾಶದಂತೆ ಯಾವ ಥರ ಆಗ್ತಾ ಇದೆ ಅಂದರೆ, ಭೂಮಿಯಿಂದ ಕೆಟ್ಟ ಹೊಗೆಗಳು ಹೋದರೆ ಆಕಾಶದಲ್ಲಿ ಮಳೆ ಬೀಳ್ತದೆ ಇಲ್ವಾ? ಬರ್ತದಾನೆ. ಮೋಡಗಳೆಲ್ಲ ಆಗೋದು. ಈಗ ಫ್ಯಾಕ್ಟ್ರಿದು ಹೊಗೆ ಹೋಗ್ತಾ ಇದೆ, ಕೇಳ್ತಾ ಇದೆಯಾ? ಬಾಂಬ್ಗಳು ಬೀಳ್ತಾ ಇದ್ದಾರೆ, ಅದ್ರ ಹೊಗೆಲ್ಲ ಹೋಗಿ ಸೇರೋದಿಲ್ಲಿಗೆ. ಇವತ್ತು ಆಕಾಶನ ಕೂಡ ಕಲುಷಿತ ಆಗ್ತಾ ಇದೆ. ಕಳೆದ ಒಂದು ತಿಂಗಳ ಹಿಂದೆ ಮಾತು ಬಂತು, ಆಲಿಕಲ್ಲು ಮಳೆ ಬೀಳ್ತಾ ಇದೆ, ದಯವಿಟ್ಟು ಆಲಿಕಲ್ಲು ತಿನ್ನಬೇಡಿ, ಅದು ಬಾಂಬ್ನಿಂದ ಉಂಟಾಗಿರೋಂಥ ಆಲಿಕಲ್ಲು. ಚಾಮರಾಜನಗರ ಆ ಕಡೆ ಬಿದ್ದಿದ್ದ. ಒಟ್ಟಾರೆ ಪೇಪರ್ಲಿ ಬಂದಿರೋದು ನಿಜ, ಟಿ ವಿಲಿ ಬಂದಿರೋದು ನಿಜ. ಆಲಿಕಲ್ಲು ತಿನ್ನಕ್ಕೆ ಹೋಗ್ಬೇಡ, ಅದು ಕೆಮಿಕಲ್ ಬಾಂಬ್ನಿಂದ ಆಗಿರ್ತಕ್ಕಂಥ ಆಲಿಕಲ್ಲು. ಅದು ತಿಂದರೆ ವಿಷ. ಮೊದಲೆಲ್ಲ ಆಲಿಕಲ್ಲು ಔಷಧಿಗೆ ಇಟ್ಕೊಳ್ತಿದ್ರು. ಮೊದಲೆಲ್ಲ ಆಲಿಕಲ್ಲು ಔಷಧಿ ರೂಪದಲ್ಲಿ ಬಾಯಿಗೆ ಹಾಕೊಳ್ತಿದ್ರು. ಇವತ್ತು ಭೂಮಿಯಲ್ಲಿರೋ ನೀರು ಮಾತ್ರ ಕೆಮಿಕಲ್ ಅಲ್ಲ, ಆಕಾಶದಲ್ಲಿ ಬೀಳುವಂಥ ಮಳೆನ ಕೂಡ ಕೆಮಿಕಲ್ ಮಾಡ್ಬೇಕು. ಹಾಲೆಲೂಯಾ. ಅರ್ಥ ಆಗ್ತಿದ್ಯಾ? ಇವತ್ತು ನಕ್ಷತ್ರಗಳು ಉದುರ್ತಾ ಇದೆ ಅಂತ ಹೇಳ್ತಾರೆ, ಆಗ್ತಾ ಇದೆ ತಾನೆ? ಸೂರ್ಯನ ಕಿರಣಗಳು, ಓಸೋ ಅಂತ ಒಂದು ಕಿರಣ ಭೂಮಿಯ ಮೇಲೆ ಬಿದ್ದರೆ ಸುಟ್ಟೋಗ್ಬಿಡ್ತದಂತೆ. ಇವತ್ತು ಪದರಗಳು ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಒಂದು ಚೆನ್ನಾಗಿ ವಿಷಯಗಳನ್ನ ತಿಳ್ಕೊಳ್ಳಿ, ಭೂಮಿ ಹೆಂಗೆ ಅಂತ್ಯ ಆಗ್ತಿದೆಯೋ ಹಾಗೆ ಆಕಾಶನೂ ಕೂಡ ಅಂತ್ಯ ಆಗ್ತಾ ಇದೆ. ಹಾಗಾದರೆ ಪ್ರಿಯರೇ, ಎಲ್ಲದರ ಅಂತ್ಯ. ಜನಗಳ ಅಹಂಕಾರನೂ ಕೂಡ ಅಂತ್ಯ ಆಗ್ತಾ ಇದೆ. ಕೊರೋನಾ ಬಂತು. ಕೊರೋನಾ ಬಂದಾಗ ಶ್ರೀಮಂತನು ಕೂಡ ಬಾಯಿಗೆ ನಾನು ಶ್ರೀಮಂತ ಹಾಕೋದಿಲ್ಲ ಅಂತ ಹೇಳಿದ್ರ, ಅವನ ಹೆಂಡತಿ ಮೇಲೆ ಡೌಟು, ಕೆಂಪುಟ್ರೆ ಸಾಕು ಅವಳನ್ನ ದೂರ ಮಾಡ್ಬಿಡೋದು. ಗಂಡನ ಮೇಲೆ ಡೌಟು, ಅಪ್ಪ ಕೆಂಪುಟ್ರೆ ಅಪ್ಪನ ಮೂಲೆಗೆ ಹಾಕ್ಬಿಡೋದು. ಕೊರೋನಾ ಬಂದಾಗಲೇ ಜನಗಳ ಅಹಂಕಾರ ಅಡಗಿತ್ತು. ಈಗಲೂ ಜನಗಳ ಅಹಂಕಾರ ಅಡಗ್ತಾ ಇದೆ. ಯಾವ ಥರ ಗೊತ್ತಾ? ದೊಡ್ಡ ಶ್ರೀಮಂತನಿಗೆ ದೊಡ್ಡ ಕಾಯಿಲೆ ಕೊಟ್ಬಿಡ್ತಾರೆ ದೇವರು. ಅವನು ಏನೇ ಕೋಟಿ ಇದ್ರು ಕೂಡ ಅವನಿಗೆ ಕಾಯಿಲೆದಿಂದ ಅವನ ಅಹಂಕಾರ ತಗ್ಗಲೇಬೇಕು. ಬೆಂಟ್ ಮಾಡ್ತಾ ಇದ್ದಾರೆ ದೇವರು. ಹಾಲಲ್ಲಿ ಏನು ಮಾಡ್ತಾರೆ? ಜನಗಳ ಅಹಂಕಾರಕ್ಕೆ ಅಂತ್ಯ ಬರ್ತಾ ಇದೆ. ಎಲ್ಲವುಗಳ ಅಂತ್ಯ ಹತ್ತಿರ ಬರ್ತಾ ಇದೆ ಅಂತ ಹೇಳೋದು ಸಾಕ್ಷಿ ಆಯ್ತಾ? ಹಣ ಕಾಸುಗಳ ಅಂತ್ಯ ಆಗ್ತಾ ಇದೆ ಈಗ. ಹಾಲಲ್ಲಿ ಶ್ರೀಮಂತರ ವ್ಯವಹಾರಗಳಿಗೆ ಅಂತ್ಯ ಆಗ್ತಾ ಇದೆ. ಒಟ್ಟಾರೆ ಎಲ್ಲ ಕೆಟ್ಟ ಕಾರ್ಯಗಳಿಗೂ ಈಗ ಅಂತ್ಯ ಆಗುವಂಥ ಒಂದು ಸಮಯ ಬಂದಿದೆ. ಅಲ್ಲೆಲ್ಲೂಯಾ. ಎಲ್ಲ ಕೆಟ್ಟ ಕಾರ್ಯಗಳಿಗೀಗ ಅಂತ್ಯ ಆಗ್ತಾ ಇದೆ ಪ್ರಿಯರೇ. ಅಲ್ಲೆಲ್ಲೂಯಾ. ಶ್ರೀಮಂತ ಕೋಟಿ ಇದ್ರು ಕೂಡ ಅವನು ಕೋಟಿಗೆ ಅಂತ್ಯ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಕಾಯಿಲೆಗಳಿದ್ದಾನೆ, ನೆಮ್ಮದಿ ಇಲ್ಲ, ಇದು ಬಿಸ್ನೆಸ್ ಇಲ್ಲ, ಮಕ್ಕಳ ಪರಿಸ್ಥಿತಿ ಸರಿ ಇಲ್ಲ. ನೋಡಿ ಹೆಂಗೆ ಆಗ್ತಾ ಇದೆ ಅಂತಾರೆ ಜೀವಮಾನ. ಎಲ್ಲದಕ್ಕೂ ಅಂತ್ಯ ಆಗ್ತಾ ಇದೆ. ಹೋಗಿಲ್ಲಪ್ಪ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಒರಿಜಿನಲ್ ತರಕಾರಿ ಸಿಗ್ತಾ ಇದೆ ಈಗ? ನಮ್ಮ ಊರಲ್ಲಿ ಇಂಥದೇ ಸಾರು ಮಾಡಿದ್ದೀವಿ ನಾವು ಹೇಳ್ತೀವಿ. ನೀವು ಕ್ಯಾಬೇಜ್ ಮಾಡ್ತೀರಾ, ಬೀಟ್ರೂಟ್ ಮಾಡ್ತೀರಾ, ಬೀನ್ಸ್ ಮಾಡ್ತೀರಾ, ಸ್ಮೆಲ್ಲಲ್ಲಿ ಕಂಡುಬಿಟ್ಟು ನಾವು ಇಂಥದೇ ಸಾಂಬಾರು ಅಂತ ಹೇಳ್ತೀವಿ. ಯಾಕಂತ ನಮ್ಮಲ್ಲಿ ಎಲ್ಲ ಸಗಣಿ ಗೊಬ್ಬರದಲ್ಲೇ ಮಾಡೋದು ನಮ್ಮ ಕೊಡದಲ್ಲಿ. ಅದೇ ಮೈಸೂರಲ್ಲಿ ಏನೇ ಮಾಡಿದ್ರು ಸ್ಮೆಲ್ಲೇ ಬರ್ತಾ ಇಲ್ಲ. ಹೋಗಲಪ್ಪ, ಹಳೆ ಜನಗಳ, ಈಗ ಹೊಸಬ್ರಿಗೆ ಗೊತ್ತಿಲ್ಲ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದಾಗ ಹೆಂಗೆ ಬರ್ತಾಯಿತ್ತು? ಹಾಂ, ಗಮ್ ಅಂತ ಇತ್ತು, ಊರಿಗೆಲ್ಲ ಕಾಸೈತಿ. ಈಗ ಕೇಳೋವಲ್ಲಿ ಈಗ ಇಷ್ಟ ಹಾಕಿದ್ರು ಬೆಳ್ಳುಳ್ಳಿ ಘಮ ಘಮ ಹೇಳ್ತಾ ಇಲ್ಲ. ಎಲ್ಲ ಕೆಮಿಕಲ್ಲು. ಮೊದಲು ಖಾರದ ಶಕ್ತಿ, ಈಗೆಲ್ಲ ಬೇರೆ. ಎಲ್ಲದಕ್ಕೂ ಅಂತ್ಯ ಆಗ್ತಾ ಇದೆ. ತರಕಾರಿಗೆ ಅಂತ್ಯ ಆಗೋಯ್ತು. ಅಲ್ಲಲ್ಲ, ಒಳ್ಳೆ ನೀರು ಕೂಡ ಕುಡಿಯೋಕ್ಕೆ ಸಿಗ್ತಾ ಇಲ್ಲ ಪ್ರಿಯರೇ. ಈಗ ಬಾವಿಗಳೆಲ್ಲ ಮುಚ್ಚೋಗ್ತಾ ಇದೆ, ಬಾವಿಗಳಿಗೆಲ್ಲ ಅಂತ್ಯ ಬಂದ್ಬಿಡ್ತು. ಕೇಳಿಸ್ಕೊಳ್ಳಿ ಚೆನ್ನಾಗಿ. ಅಲ್ಲಲ್ಲಿಯ ಯಾವುದಕ್ಕೆಲ್ಲ ಅಂತ್ಯ ಆಗಿದೆ ಗೊತ್ತಾ? ಬರೀ ಜನಗಳ ಜೀವಿತನೂ ಕೂಡ ಅಂತ್ಯ ಆಗ್ತಾ ಇದೆ. ಮೊದಲೆಲ್ಲ ಒರಳಲ್ಲಿ ಉಜ್ಜಿಬಿಟ್ಟು ಅಷ್ಟು ಚೆನ್ನಾಗಿ ಮಸಾಲೆ ಮಾಡಿ ಸಾಂಬಾರು ಮಾಡ್ತಾಯಿದ್ರು. ಈಗ ಅದಕ್ಕೂ ಅಂತ್ಯ ಆಗೋಯ್ತು. ಈಗೇನು ಮಾತಾಡ್ತಾರೆ, ಮಿಕ್ಸಿ ಟೇಸ್ಟೇ ಇಲ್ಲ. ಸೌದೆ ಒಲೆಯಲ್ಲಿ ರೊಟ್ಟಿ ಮಾಡ್ತಾ ಇದ್ದಾಗ ತಿನ್ನೋಕೆ ಅಷ್ಟು ಟೇಸ್ಟ್ ಇತ್ತು. ಈಗ ಗ್ಯಾಸ್ ಮೇಲೆ ಎಲ್ಲ ಗ್ಯಾಸದು ಕೆಮಿಕಲ್ ಅಲ್ಲ ನಮ್ಮ ಹೊಟ್ಟೆ ಒಳಗಡೆ. ನೋಡಿ ಈಗ ಒಲೆಯಲ್ಲಿ ಮಾಡಿದ್ರೆ ಈಗ ಹಳೆ ರಾಜಕುಮಾರರ ಪ್ಯಾಂಟ್ ಈಗ ಬರ್ತದೆ. ಹಂಗೇನೆ ಈಗ ಹಳೆ ಕಾಲದ ಪದ್ಧತಿನ ದೇವರು ಬರ್ಸ್ತಾರೆ. ಪುನಃ ಸೌದೆಗಳು ಬಂದೇ ಬರ್ತದೆ. ಅಲ್ಲಲ್ಲಿಯ ಒಂದು ವಿಷಯ ನೆನಪಿಕೊಳ್ಳಿ, ನಮ್ಮ ಜೀವಿತನೂ ಕೂಡ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಒಳ್ಳೆಯ ಜೀವಿತ ಅಂತ್ಯ ಆಗ್ತಿದೆ, ಕೆಟ್ಟ ಜೀವಿತಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ ಎಲ್ಲರಿಗೂ ಅಂತ್ಯ ಇದೆ, ಆದರೆ
ನೀವು ಜಿತೇಂದ್ರರಾಗಿಯೂ. ಜಿತೇಂದ್ರ ಅಂತಂದ್ರೆ ಏನು ಗೊತ್ತಾ? ಎಷ್ಟು ಇಂದ್ರಿಯಗಳು ಜ್ವರಗಳು? 5 ಇಂದ್ರಿಯಗಳಿದೆ ತಾನೆ. ಈ 5 ಇಂದ್ರಿಯನ ಯಾರು ಗೆಲ್ತೀರೋ ಅವರೇ ಜಿತೇಂದ್ರಿಯ ಅಂತೇಳಿ. 5 ಇಂದ್ರಿಯ ಗೆಲ್ಲಕ್ಕಾಗೋದಿಲ್ಲ. ಕಣ್ಣು ನೋಡಬಾರ್ದಾದ್ರೆ ನೋಡ್ತದೆ, ಕಿವಿ ಕೇಳಬಾರ್ದಾದ್ರೆ ಕೇಳ್ತದೆ, ಬಾಯಿ ಮಾತಾಡಬಾರ್ದಾದ್ರೆ ಮಾತಾಡ್ತದೆ, ಅಲ್ಲಲ್ಲಿಯ ಮುಟ್ಟಬಾರ್ದಾದ್ರೆ ಮುಟ್ತದೆ ಹೋಗಿ, ಅಲ್ಲಲ್ಲಿಯ ಪ್ರೈಸಿಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಅಲ್ಲಲ್ಲಿಯ ಇದನ್ನ ಗೆದ್ದವನು ಜಿತೇಂದ್ರಿಯ. ಅರ್ಥ ಆಯ್ತಾ? ಈಗ ಜಿತೇಂದ್ರ ಏನಂತ ಪ್ರಶ್ನೆ ಕೇಳ್ದಲ್ವಾ, ಇದಕ್ಕೆ ಉತ್ತರ ಇದೇನೆ. ಹಾಂ, ಕೇಳಿಸ್ಕೊಳ್ಳಿ. ಈ 5 ಇಂದ್ರಿಯ ಕಣ್ಣನ ಗೆದ್ದವ್ರು ಯಾರಿದ್ದೀರಾ? ಕೈ ಎತ್ತಿ. ಜ್ವರಗಳೇ ಶಿವಮೊಗ್ಗದ ಸಿಲ್ಕಿಗೆ ನೀವು ಹೋದಾಗಲೇ ಗೊತ್ತಾಗುತ್ತೆ ಕಣ್ಣನ ಗೆದ್ದಿರೋರು ಯಾರು ಅಂತ. ಅಲ್ಲಲ್ಲಿಯ ಜ್ಯುವೆಲರ್ಸ್ ಹಬ್ಬಕ್ಕೆ ಹೋದಾಗಲೇ ಗೊತ್ತಾಗೋದು ನೀವು ಕಣ್ಣನ್ನು ಯಾರೆಲ್ಲ ಗೆದ್ದಿದ್ದೀರಾ ಅಂತೇಳಿ. ಪಕ್ಕದ ಮನೆಯವರು 2 ಎಳೆ ಸರ ಹಾಕೊಂಡ್ಬಿಟ್ಟು ಸಾಕು ನಿಮ್ಮ ಕಣ್ಣು. ಹೊಟ್ಟೆ ಕಿಚ್ಚು ಪಕ್ಕದ ಮನೆ ಒಂದು ಕಾರ್ ತಂದುಬಿಟ್ಟು ಸಾಕು ಕಣ್ಣು. ಆ ಹೊಟ್ಟೆ ಕಿಚ್ಚು ಕಣ್ಣಲ್ಲಿ ಎದ್ದು ಕಾಣ್ತಾ ಇರ್ತದೆ. ಬಾಯಿನ ಗೆದ್ದವ್ರು ಯಾರಿದ್ದೀರಾ? ಆಗಿದ್ರೆ ನಾವೆಲ್ಲ ನರ್ಕ ಹೋಗ್ತೀವಿ ಅಂತ ಅರ್ಥ. ಗೆಲ್ಲಬೇಕು. ಕಿವಿನ ಗೆದ್ದವ್ರು ಯಾರಿದ್ದೀರಾ? ಚರ್ಮನ ಗೆದ್ದವ್ರು ಯಾರಿದ್ದೀರಾ? ಹಲೋ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅರ್ಥ ಆಗ್ತಿದೆಯಾ? ಇದೇ ಜಿತೇಂದ್ರ. ಜಿತೇಂದ್ರ ಪ್ರಾರ್ಥನೆಗೆ ಸಿದ್ಧರಾಗಿರುವಂಥ ಸ್ವತಃ ಸಿದ್ಧರಾಗಿರಿ. ಇನ್ನೊಂದ್ಸಲ ವಾಕ್ಯ ಹೋದಪ್ಪ. 4 ಹೇಳು, 1 ಹೇಳು ಹೋದಪ್ಪ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದುದರಿಂದ ನೀವು ಜಿತೇಂದ್ರಿಯಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರಿ. ಎಲ್ಲದಕ್ಕೆ ಅಂತ್ಯ ಆಗಿದೆ. ಪ್ರಾರ್ಥನೆಯಲ್ಲಿ ಯಾರು ಸಿದ್ಧ ಆಗಿರ್ತೀರೋ ಅವರಿಗೆ ಮಾತ್ರ ಬಚಾವಾಗ್ತೀರಾ, ಅವರಿಗೆ ಮಾತ್ರ ಆಶೀರ್ವಾದ. ನಾವು ಸತ್ರು ಕೂಡ ಅಪ್ಪನ ಸನ್ನಿಧಾನಕ್ಕೆ ಹೋಗ್ತೀವಿ. ನೀವು ಯೋಚನೆ ಮಾಡೋದು, ಬಾಂಬ್ ಬಿದ್ದರೆ ನಾವು ಸಾಯೋದಿಲ್ಲ, ಏಸಪ್ಪ ಇದ್ದಾರೆ ಅಂತೇಳಿ ಸತ್ತೇ ಸಾಯ್ತೀರಾ? ಸತ್ತ ತಕ್ಷಣ ನಾವು ಅಪ್ಪನ ಸನ್ನಿಧಾನಕ್ಕೆ ಹೋಗ್ತೀವಿ. ಆದರೆ ಪ್ರಾರ್ಥನೆ ಮಾಡದೇ ಇರೋರು ಕೆಳಕ್ ಮುನಾಗ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇರಲಿ, ಮುಂದಕ್ಕೆ ಹೋಗೋವಾಗ ಈಗ ಸ್ವಾಮಿ ಅಂತ ಬುದ್ಧಿವಾದ ಹೇಳ್ತಾರೆ ನಿಮಗೆ. 2 ಥೆಸಲೋನಿಕೆ 2:7. ಹಲ್ಲೆಲೂಯಾ, 2 ಥೆಸಲೋನಿಕೆ 2:7. ಬೆಳಿಗ್ಗೆ ನಾನು ವಾಕ್ಯ ರೆಡಿ ಮಾಡಿದ ಕಣಮ್ಮ, ನನಗೆ ಈ ವಾರ ಎಡ್ಡಿ ಟೈಮ್ ಸಿಗಲಿಲ್ಲ. ದೇವರೇ ನನಗೆ ಏನು ವಾಕ್ಯ ಕೊಡಬೇಕಪ್ಪ ಸಭೆಗೆ ತೋರಿಸ್ಕೊಡ್ತಿಲ್ಲ. ಬೆಳಿಗ್ಗೆ 5:30 ಗಂಟೆ ಕೊಟ್ಟಂಥ ವಾಕ್ಯ ಇದೆ ದೇವರು. ಹೌದಪ್ಪ. 2 ಥೆಸಲೋನಿಕೆ 2:7, 7-12. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯ ಸಾಧಿಸ್ತದೆ. ಯಾರ ಹತ್ರ ಸಾಧಿಸ್ತಿರೋದು ಅಂತ? ದೇವ್ರ ಮಕ್ಕಳಲ್ಲಿ. ಅಧರ್ಮ ಗೊತ್ತಿಲ್ಲದಂಗೆ ಕಾರ್ಯ ಮಾಡ್ತದಂತೆ. ಪಾಸ್ಟರ್ ಮುಂದೆ ಒಳ್ಳೆ ಅವಳು ಮಳ್ಳಿ 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 ಮಳ್ಳು ಮಳ್ಳ ಮಳ್ಳ. ಅಲ್ಲಲ್ಲಿಯ ಯಾಕೆಂದರೆ ಮಳ್ಳಿ ಮಳ್ಳಿದ ನಿಮಗೆಲ್ಲ ಕೋಪಡ್ತದೆ. ಮಳ್ಳಿಗೂ ಸ್ವಲ್ಪ ಹೇಳೋದು, ಮಳ್ಳು ಇದ್ದಾರೆ ಇಲ್ಲಿ. ಅಲ್ಲಲ್ಲಿಯ ಅಧರ್ಮ ಗೊತ್ತಿಲ್ಲದಂಗೆ ದೇವ್ರ ಮಕ್ಕಳನ್ನ ನುಗ್ತಾ ಇದ್ದ ಪ್ರಿಯರೇ, ಸ್ವಲ್ಪ ಕೇರ್ಫುಲ್ ಆಗಿ ಓದಿ ಬೇಗ. ಅಧರ್ಮ ಈಗಲೂ ಗುಪ್ತವಾಗಿ ಕಾರ್ಯ ಸಾಧಿಸ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿ ಇರುವುದು. ಅಡ್ಡಿ ಮಾಡುವನು ತೆಗೆದು ಬಿಡಲು ಸೈತಾನನ ಕಿತ್ತು ಓಡಿಸುವವರೆಗೆ ಅದು ಗುಪ್ತವಾಗಿಯೇ ಕೆಲಸ ಮಾಡ್ತದೆ, ಗೊತ್ತಾಗದಂಗೆ ನುಗ್ತಾ ಇರ್ತದಂತೆ. ನಿಮ್ಮ ಒಳಗಡೆ ಯೇಸು ಸ್ವಾಮಿ ಬರುವಲ್ಲಿವರೆಗೂ ಅದು ಕಾರ್ಯ ಮಾಡ್ತದೆ. ಬಂದ ಮೇಲೂ ಕಾರ್ಯ ಮಾಡ್ತದೆ, ನೀವು ಬಿಟ್ಕೊಟ್ರೆ ಮಾತ್ರ. ಅಲ್ಲಿ ನೆಕ್ಸ್ಟ್ ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಅಧರ್ಮ ಸ್ವರೂಪನು ಕಾಣಬರುವುದು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸುರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಅಧರ್ಮ ಸ್ವರೂಪನು ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದ ದುರ್ನೀತಿಯ ಎಲ್ಲ ವಂಚನೆಯಿಂದ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅರ್ಥ ಆಗ್ತಿದ್ಯಾ? ಹೆಂಗ್ ಬರ್ತದೆ ಅಂದರೆ, ಯೇಸು ಸ್ವಾಮಿ ಬಾಯಿ ಸದ ಅವನು ಕೊಲ್ತಾನೆ, ಅದು ಗ್ಯಾರಂಟಿ. ಆದರೆ ಅಲ್ಲಿವರೆಗೂ ಅವನು ಸೈತಾನ ಏನು ಮಾಡ್ತಾ ಗೊತ್ತಾ? ಸೈತಾನನ ಮಾಟ ಹೆಂಗಿದೆಯೋ ಹಂಗೇನೆ ಬರ್ತಾನೆ ಅಧರ್ಮ ಸ್ವರೂಪ.
ಆಗ ಅಧರ್ಮ ಸ್ವರೂಪ ಯಾರು ಗೊತ್ತಾ? ನಮ್ಮ ಮನುಷ್ಯರ ಒಳಗಡೆಯಿಂದನೇ ಬರೋದು. ಪಾಸ್ಟರ್ಸ್ಗಳು ಕೂಡ ಅಧರ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಸೇವಕರು ಅಧರ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದುಡ್ಡುಗೋಸ್ಕರ ಸೇವೆ ಮಾಡುವಂಥವರೆಲ್ಲರೂ ಕೂಡ ಕಳ್ಳ ಸಭಾಪಾಲಕರುಗಳು, ದುಡ್ಡುಗೋಸ್ಕರ ಮಾಡುವ ಸಭಾಪಾಲಕರುಗಳು ನಿಜವಾಗಿ ಅಧರ್ಮ ಸ್ವರೂಪ ನಿರೀಕ್ಷಿಸಿರ್ತಾರೆ. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲರೂ ಕೂಡ. ಅದು ಮೋಸಗೊಳಿಸುವ ಸಕಲ ಮಹತ್ಕಾರ್ಯ ಸೂಚಕಾರ್ಯ ಅದ್ಭುತ ಕಾರ್ಯಗಳಿಂದ ಇವುಗಳು ನೀತಿಯ ದುರ್ನೀತಿಯ ಎಲ್ಲ ವಂಚನೆಗಳಿಂದಲೂ ಕೂಡಿರ್ತದೆ. ಅದ್ಭುತನ ಮಾಡ್ತದಂತೆ, ಸೂಚಕ ಕಾರ್ಯಗಳನ್ನ ಮಾಡ್ತದಂತೆ, ದುರ್ನೀತಿಯನ್ನು ಕಲಿಸ್ಕೊಡ್ತದಂತೆ. ಈ ವಾರ ಒಂದು ವಾರ ಚರ್ಚಿಗೆ ಹೋಗೋದಿದ್ರೆ ಏನಾಗ್ತದೆ? ಮಟನ್ ತಂದುಬಿಟ್ಟಿದ್ದಾರೆ, ಮಧ್ಯಾಹ್ನಕ್ಕೆ ಹಾಳಾಗ್ಬಿಡ್ತದೆ, ಈಗ ಬೇಯಿಸ್ಬಿಟ್ಟು ಹೋಗು. ಅಲ್ಲೆಲ್ಲೂಯ್ಯ ಅಲ್ಲಿ ನೆಂಟರು ಬಂದುಬಿಟ್ಟಿದ್ದಾರೆ, ಕರ್ನರೆಗೆ ಹೋಗು, ಹಾಲು ತುಪ್ಪಕ್ಕೆ ಹೋಗು, ಮದುವೆಗೆ ಹೋಗು. ಐಡಿಯಾ ಕೊಡ್ತಾನೆ ದುರ್ನೀತಿ. ಚರ್ಚಿಂದ ನೆಂಟರುಗಳೆಲ್ಲ ಬಿಡೋಕ್ಕಾಯ್ತದ? ಯಾರು ಕೊಡೋದು ಐಡಿಯಾ? ಯಾರಿಗೆ? ಹೋಗೋರಿಗೆ. ನಿಮಗಲ್ಲ, ನೀವು ಬಂದಿದ್ದೀರಲ್ಲ ಈಗ, ನಿಮಗಲ್ಲ, ಹೋಗೋರಿಗೆ. ಬಾಡ ಬೇಯಿಸ್ಕೊಂಡು ಕೂರಬೇಡಿ. ಮಧ್ಯಾಹ್ನ ಮೇಲೇನು ನಿಮಗೆ ಮಾಂಸ ಸಿಗ್ತದೆ. ಅಲ್ಲ ಕಣಮ್ಮ, ಭಾನುವಾರ ಸಂಡೇ ಸ್ಪೆಷಲೇ ಮಾಡಬೇಕಾ? ಮಂಡೇ ಸ್ಪೆಷಲ್ ಮಾಡಿ. ಹಲೋ, ಸಂಡೇ ಸ್ಪೆಷಲೇ ಮಾಡಬೇಕಾ? ಮಂಡೇ ಸ್ಪೆಷಲ್ ಮಾಡಿ. ಭಾನುವಾರ ಒಂದು ದಿವಸ ಬೇಡ, ಸೋಮವಾರ ಮಾಡಿ. ಸಿಗೋದು ಸಿಗ್ತದೆ ತಾನೆ ಇಲ್ಲಿ? ಇಂತೂ ಇಲ್ಲಿ ಸಿಕ್ಕೇ ಸಿಗ್ತದೆ, ಪ್ರತಿ ದಿವಸ ಇರ್ತದೆ. ಅದೇನು ಸಂಡೇ ಸ್ಪೆಷಲ್ ಅಂತ ಮಾಡೋದು? ಎಲ್ಲ ಗೌರ್ಮೆಂಟ್ ಉದ್ಯೋಗಸ್ಥರ. ಹಾಂ, ಏನೋ 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 ಹಾಂ ಕೆಡ್ಸಾರ ಬೇಡ. ಮಂಗಳವಾರ ಹೋಗಿ, ಬೇರೆ ದಿವಸ ಹೋಗಿ. ಪ್ರತಿ ದಿವಸ ಸಿಗುತ್ತೆ, ಸೋಮವಾರ ಬಿಡಿ ಸಿಗೋದಿಲ್ಲ, ಬಾಕಿ ದಿವಸ ಸಿಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾನುವಾರ ಮಧ್ಯಾಹ್ನ ಹೋಗಿ ತಂದುಬಿಡ್ತೀನಿ. ಅಷ್ಟೊತ್ತಿಗೆ ಹೇಳ್ತಾರೆ ಚೆನ್ನಾಗಿರೋದಿಲ್ಲ ಮಾಂಸ ಅಂತ. ಎಲ್ಲದಕ್ಕೂ ನಿಮ್ಮ ಹತ್ರ ಮಾತಿದೆ. ಯಾರು ಕೊಡೋದದು? ಯಾರು ಕೊಡೋದದು? ಸೈತಾನ ಕೊಡ್ತಾನೆ. ಸ್ವಲ್ಪ ಎಚ್ಚರ. ಚರ್ಚಿಗೆ ಹೋಗಬೇಡ, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು ಅಂತ ಮಾಡ್ತದೆ. ಇದು ಇವನ ಕಾರ್ಯ. ಸೈತಾನನ ಮಾಟಕ್ಕೆ ಅನುಗುಣವಾಗಿ ನಿಮ್ಮನ್ನು ಮೋಸ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಎಚ್ಚರ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ನೋಡಿ ಹೆಂಗೆ ಬರ್ತದೆ ಅಂತೇಳಿ. ನೋಡಿ ಜೋರಾಗೇಳ, ಎಲ್ಲರೂ ಕೇಳಿಸ್ಕೊಳ್ಳಿ. ಕರ್ನಾಟಕ ಜನಗಳೆಲ್ಲ ಕೇಳಿ, ಜೋರಾಗೇಳು. ನೀನಂತ ಗೊತ್ತಾಗೋದಿಲ್ಲ, ಇದು ಆಡಿಯೋ ಹಾಕೋದಲ್ವಾ? ಜೋರಾಗಿ ಹೇಳುವ. ಆಯ್ತು, ಅರ್ಧ ಬೇಯಿಸ್ಬಿಟ್ಟು ಬರ್ಬೋದಿತ್ತಲ್ಲ. ನಾನು ಹೇಳೋದು, ಇವತ್ತಿಗೆ 11 ಗಂಟೆ ನಮ್ಮ ಮೇಲೆ 6 ಸ್ಟಾರ್ಟ್ ಆಗೋದು. 11 ಗಂಟೆ ಒಳಗಡೆ ಬೇಯಿಸೋಕ್ಕಾಗೋದಿಲ್ವಾ? ಬೇಯಿಸ್ಬಿಟ್ಟು ಇಟ್ಬಿಟ್ಟು ಮತ್ತೆ ಮಸಾಲೆ ಹಾಕಿ. ಅದರಲ್ಲಿ ನಾನೊಬ್ಬ ಬ್ರಾಹ್ಮಣ ಆಗಿದ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಬೇಯಿಸ್ಬಿಟ್ಟು ಮತ್ತೆ ಮಸಾಲೆ ಹಾಕಿದ್ದೆ. ನಿಮಗೆ ಮಟನ್ ತಿನ್ನೋರು ನಿಮಗೆ ಗೊತ್ತಾಗ್ತಾ ಇಲ್ಲ, ನಾನು ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಬೇಯಿಸ್ಬಿಟ್ಟು ಮತ್ತೆ ಮಸಾಲೆ ಹಾಕ್ಬೋದಲ್ಲಮ್ಮ? ಬೇಯ್ತದ ಅಲ್ಲ, ಹಾಳಾಗ್ತದ? ಅದರಲ್ಲಿ ಈಗ ಬೇಯಿಸ್ಬೋದು. ವಾಕ್ಯಕ್ಕೆ ಬರೋಣ. ನೋಡಿ, ಅವರು ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆ. ನೋಡಿ ಬರ್ತದೆ, ಇವುಗಳಿಂದಲೂ ಸಕಲ ವಿಧವಾದ ಮಾತುಕಾರ್ಯ ಸೂಚಕಾರ್ಯ ಅದ್ಭುತ ಕಾರ್ಯ ಇವುಗಳಿಂದ ದುರ್ನೀತಿ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿ ಇರೋರಿಗೆ ಸಂಭವಿಸೋದು. ಬಾಡ ಬೇಯಿಸೋರು ನಾಶನ ಮಾರ್ಗದಲ್ಲಿದ್ದಾರೆ, ಭಾನುವಾರ ದಿವಸ ಮದುವೆಗೆ ಹೋಗೋರು ನಾಶನ ಮಾರ್ಗದಲ್ಲಿದ್ದಾರೆ, ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾಶನ ಮಾರ್ಗದಲ್ಲಿದ್ದಾರೆ. ಕೂತಿದ್ಯಾ ನೋಡು, ನಿನಗೆ ಪರಲೋಕ ಮಾರ್ಗದಲ್ಲಿದೆಯಾ? ನೀನೇನು ಹೋಗ್ಬಿಟ್ಟಿದ್ರೆ ನಾಶನ ಮಾರ್ಗದಲ್ಲಿ ಇರ್ತಿದೆ. ಅದಲ್ಲಿಯ ಲೇಟಾಗಿ ಬರುವವರು ನಾಶನ ಮಾರ್ಗ, ಅದ್ಭುತ ಆಗಲಿಂದ ಮಾತ್ರ ಬರೋರು ನಾಶನ ಮಾರ್ಗ, ಸ್ವಲ್ಪ ಬೇಕು ಅಂತ ಬರೋರಿಗೆ ಮಾತ್ರ ಪರಲೋಕ ಮಾರ್ಗ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನಗೆ ಗೊತ್ತಿಲ್ಲ ವಾಕ್ಯ ಹೇಳ್ತಾ ಇದೆ. ಹಾಲೆಲೂಯ. ಈಗ 10ನೇ ವಾಕ್ಯ ಓದಿ, ಭಾಳ ಚೆನ್ನಾಗಿದೆ. ಜೋರಾಗಿ ಓದವ. ಅಸಕ ನೀವು ಓದಪ್ಪ ಜೋರಾಗಿ. ಜೋರ ಕಾಣಿಸೋದಿಲ್ವಾ? ಯೇಸು ನಾಮದಲ್ಲಿ ಕಣ್ಣು ಕಾಣಿಸಲ್ಪಡಲಿ. ಆಮೇಲೆ ಓದಪ್ಪ. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣ ರಕ್ಷಣೆ ಹೊಂದದೆ ನಾಶವಾಗ್ತಾರೆ. ಅವರಿಗೆ ಸತ್ಯದ ಮೇಲೆ ಪ್ರೀತಿ ಇಲ್ಲ, ಬಾಡಿನ ಮೇಲೆ ಪ್ರೀತಿ. ಸತ್ಯದ ಮೇಲೆ ಪ್ರೀತಿ ಇಲ್ಲ, ಮದುವೆ ಮನೆ ಮೇಲೆ ಪ್ರೀತಿ.
ಸತ್ಯದ ಮೇಲೆ ಪ್ರೀತಿ ಇಲ್ಲ, ನೆಂಟ್ರ ಮೇಲೆ ಪ್ರೀತಿ. ಏನ್ ಮಾಡಲಿ? ಸತ್ಯದ ಮೇಲೆ ಪ್ರೀತಿ ಇಲ್ಲ. ಭಾವನೆ ಬಂದರೆ ಸತ್ಯ ಗೊತ್ತಾಗ್ಬಾರ್ದಂದ್ರೆ ಸೈತಾನ ಅದೆಲ್ಲ ಮಾಡ್ತಾನೆ. ಅಲ್ಲಯ್ಯ, ಮತ್ತೆ 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 ಲೇಟ್ ಆಗುತ್ತೆ. ಅಲ್ಲಯ್ಯ, ಅದೇ ಕಾರಣದಿಂದ ದೇವರು ಅಸತ್ಯ ನಡುವೆ ಭ್ರಮೆಯನ್ನು ಅವರಿಗೆ ಕಳಿಸಿ ಸುಳ್ಳನ್ನು ನಂಬುವುದಕ್ಕೆ ಅವ್ರನ್ನ ಬಿಡ್ತಾರೆ. ಕೊನೆಗೆ ನಿನ್ನ ಏನು ಮಾಡ್ತಾರೆ ಗೊತ್ತಾ? ಸುಳ್ಳನ್ನು ನಂಬಕ್ಕೆ ಬಿಡ್ತಾರೆ. ಇವತ್ತು ನಿನ್ನ ಯಜಮಾನರ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಸುಳ್ಳನ್ನು ನಂಬ್ತಾ ಇದ್ದಾರೆ, ಸತ್ಯ ನಂಬ್ತಾ ಇಲ್ಲ. ಈಗ ಸರ್ಚ್ಬೇಕು, ಆದರೆ ಲೇಟಾಗಿ ಬರ್ತೀವಿ. ಹಂಗೆ ಹಿಂಗೆ ಅಂತ ನೆಪ ಹೆಂಗೆ ನೆಪ ಆಗ್ತಾರೆ ಅಂತ ಕೇಳಿದ್ರೆ ಮಗಳೇ, ಅಸತ್ಯನ ನಂಬಂಗೆ ಮಾಡ್ತಾರಂತೆ. ನೋಡಿ ಇಲ್ಲಿ ಬರ್ತದೆ, ಅಸತ್ಯವನ್ನು ನಡೆಸೋ ಭ್ರಮೆಯನ್ನು ಅವರಲ್ಲಿ ಹುಟ್ಟಿಸ್ತದಂತೆ. ಚರ್ಚೆಗೆ ಬರೋದೇ ಬೇಡ ಅಂತ ದೇವರೇ ಮನ್ಸ್ಕೊಟ್ಬಿಡ್ತಾರಂತೆ. ಅದರ ಅರ್ಥ ಈಗ ನೋಡಿ, ಒಬ್ಬ ಕುಡ್ಕ ನಿಮ್ಮ ಮನೆ ಹತ್ರ ಬರ್ತಾರೆ, ನೀವು ಬೇಗ ಒಳಗಡೆ ಬಿಡ್ತೀರಾ. ಬಾಗಿಲು ತೆಗೆದ್ರೆ ರಾಜಕ್ಕಂತ ಕರೆದು ತಲೆ ತಿಂತಾರೆ ಅಂತೇಳಿ ಸುಮಾರು ಜನ ಮಾತಾಡೋಕ್ಕೋಸ್ಕರ ಬರ್ತಾರೆ, ನೋಡಿದ್ದೀರಾ? ಆ ಟೈಮಲ್ಲಿ ಕೆಲಸ ಇದೆ ಅಂತ ಕೆಲವೊಂದು ಜನ ಜಾಗ ಖಾಲಿ ಮಾಡ್ತಾರೆ. ಯಾಕೆ ಅಂದರೆ ಕೇಳಿಸ್ಕೊಳ್ಳಿ, ನಮ್ಮ ಮನೆಯಲ್ಲೂ ಕೂಡ ಒಬ್ಬರು ಮಾತಾಡೋಕೆ ಬರ್ತಾರೆ. ನಾವು ಬೇಗ ಬೇರೆ ಬೇರೆ ಕೆಲಸ ಮಾಡಿಸ್ಬೇಕು. ಯಾಕಂತ ಬರೀ ತಲೆಂಟ್ರೆ ಮಾತಾಡ್ತಾರೆ ಹೊರತು ಒಳ್ಳೆ ಮಾತಾಡೋದಿಲ್ಲ. ಆವಾಗ ನೀವೇನು ಮಾಡ್ತೀರಾ? ಅವರು ಬರದಿದ್ದರೂ ಸಾಕು ಅಂತ ಮಾಡ್ತಿರ್ತಾನೆ. ಹಂಗೇನೆ ಏಸಪ್ಪ ಹೇಳ್ತಂತೆ, ಇವರು ಬರದಿದ್ದರೂ ಪರವಾಗಿಲ್ಲ, ಇರೋ ಜನಗಳಿಗೆ ಆರಾಧನೆ ಮಾಡಿದ್ರೆ ಅವ್ರನ್ನ ಬರದಂಗೆ 11 ಕಾಲು ಮಾಡ್ತದಂತೆ, 11 ಮಾಡ್ತದಂತೆ, 11 ಮುಕ್ಕಾಲು ಮಾಡ್ತದೆ, 12 ಗಂಟೆಗೆ ಬರಂಗೆ ಮಾಡ್ತದೆ. ಅಲ್ಲೆಲಿಯಾ ಅಲ್ಲೆಲಿಯಾ 11 ಗಂಟೆ ಸ್ಟಾರ್ಟ್ ಆಗಬೇಕಾದ್ರೆ 12 ಕಾಲು, ಇನ್ನೂ ಸ್ವಲ್ಪ ಟೈಮ್ ಇದೆ, 11:15, ಇನ್ನೂ ಸ್ವಲ್ಪ ಟೈಮ್ ಇದೆ, 11 ಮುಕ್ಕಾಲು, ಹಿಂಗೆ ಮಾಡ್ತದಂತೆ. ಯಾಕೆ? 2 ಆರಾಧನೆ ಅಂದರೆ ಕದಿಬೇಕು, ಅವನಿಗೆ ಕದಿಬೇಕು. ಅದಕ್ಕೆ ಲೇಟಾಗಿ ಬರೋರೆ ಆಶೀರ್ವಾದ ನಿಮಗೆ ಕಡಿಮೆ ಕಡಿಮೆ ಕಡಿಮೆ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಕೊನೆ ವಾಕ್ಯ ಓದ್ಬಿಟ್ಟು ದೇವ್ರ ನಾಮನ ಮೈ ಮಾಡ್ತಾನೆ. ಆಮೇಲೆ ಅದೇ 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 ಅದು 3ನೇ ಅಧ್ಯಾಯ ಹೆಸರೊಂದಿಗೆ 3ನೇ ಅಧ್ಯಾಯ 1ರಿಂದ 3. 3ನೇ ಒಂದು ಮಾತು. ಈಗ ನೋಡಿ ಸ್ವಾಮಿ ಈ ಮಾತ್ರ ಓದಿ 3:1. ಕಡೆ ಮಾತೇನೆಂದ್ರೆ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಫಸ್ಟ್ ಪ್ರಾರ್ಥನೆ ಮಾಡ್ರೋ ಇಂಥವ್ರಿಗೋಸ್ಕರ. ಈಗ ನೋಡಿ 10 ಈಗ ಸತ್ಯದ ಮೇಲೆ ಪ್ರೀತಿ ಇರೋ ಕಾರಣ ಈಗ 2:10. ಅವರು ಸತ್ಯದ ಮೇಲೆ ಪ್ರೀತಿಯನ್ನು ನೀಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಇಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಈಗ ಪುನಃ 3ನೇ ಅಧ್ಯಾಯ 1ನೇ ವಾಕ್ಯ. ಕಡೆ ಮಾತೇನೆಂದರೆ ನೋಡಪ್ಪ, ಒಂದು ನಿಮಿಷ. ಬೈಬಲಲ್ಲಿ ಸುಮಾರು ಜಾಗದಲ್ಲಿ ಕಡೆ ಮಾತೇನೆಂದರೆ ಹೇಳ್ತಾರೆ. ಈಗ ಈ ಹುಡುಗಿ ಬೆಳ್ಳಗಿದ್ದಾಳೆ, ಸುಂದರವಾಗಿದ್ದಾಳೆ, ಸಖತ್ತಾಗಿದ್ದಾಳೆ ಅವಳು. ಒಪ್ಕೊಳ್ತೀರಾ? ಬಾಕಿಯವರು ಒಪ್ಕೊಳ್ರವ? ಅವಳು ಸೌಂದರ್ಯ ನೋಡ್ಬಿಟ್ಟು ಹೊಟ್ಟೆ ಕಿಚ್ಚಾಗ್ತಾ ಇದೆಯಾ? ಹಂಗಿದ್ರೆ ಜೋರಾಗಿ ಹೇಳಿ. ಹುಡುಗಿ ಬೆಳ್ಳಗಿದ್ದಾಳೆ, ಸೌಂದರ್ಯತೆ. ಈಗ ಇವಳದು ಓದು ಮುಗೀತು, ನರ್ಸ್ ಕೆಲಸ ಸೇರ್ಕೊಳ್ಳೆ ಮೈಸೂರಿಗೆ ಹೋಗ್ತಾಳೆ. ನಾಳೆ ಇನ್ನೇನು ಮೈಸೂರಿಗೆ ಹೋಗ್ಬೇಕಾದ್ರೆ ಅಜ್ಜಿ ಅವ್ರ ಅಮ್ಮ ಎಲ್ಲ ಬುದ್ಧಿವಾದ ಹೇಳ್ತಾರೆ. ನೋಡು ಮಗಳೇ, ಹುಡುಗರು ಸಾಹಸ ಮಾಡಬೇಡ, ಡಾಕ್ಟ್ರುಗಳು ನಿನ್ನ ಬುಟ್ಟಿಗೆ ಹಾಕೋಕ್ಕೆ ಟ್ರೈ ಮಾಡ್ತಾರೆ, ನಿನಗೆ ನಾ ಪಾಸ್ ಮಾಡ್ತೀನಿ, ನಿನಗೆ ಹಿಂಗೆ ಮಾಡೋದು ಹೇಳ್ತಾರೆ, ನಿನಗೆ ಎಲ್ಲ ಥರದಲ್ಲೂ ಹುಡುಗರು ಇದು ಮಾಡ್ತಾರೆ, ನೀ ಸ್ವಲ್ಪ ಎಚ್ಚರ ಮಗಳೇ ಅಂತೆಲ್ಲ ಹೇಳ್ತಾರೆ ರಾತ್ರಿ ಇಡೀ. ಬೆಳಿಗ್ಗೆ ಹೋಗೋ ಅವ್ರ ತಾಯಿ ಏನು ಹೇಳ್ತಾರೆ? ಮಗಳೇ ಹೋಗ್ಬಿಟ್ಟು ಬಾ, ಎಚ್ಚರ ಅಂತ ಹೇಳ್ತಾರೆ. ಆ ಬೆಳಿಗ್ಗೆ ಹೋಗ್ಬಿಟ್ಟು ಬಾ ಎಚ್ಚರ ಅಂತ ಹೇಳಿ, ಆ ಎಚ್ಚರ ಅಂತ ಹೇಳೋ ಪದದಲ್ಲಿ ಎಲ್ಲ ರಾತ್ರಿದ ಬೋಧನೆ ಇರ್ತದೆ. ನಿಜ ಅಲ್ವಾ? ಹಂಗೇನೆ ಬೈಬಲಲ್ಲಿ ಸ್ವಾಮಿ ಕಡೆ ಮಾತೇನೆಂದ್ರೆ ಅದ್ರ ಅರ್ಥ ಏನು ಗೊತ್ತಾ? ಅದಕ್ಕಿಂತ ಮೊದಲಿದ್ದ ಮಾತೆಲ್ಲ ನಿಮ್ಮ ಮೈಂಡಲ್ಲಿ ಇರಲಿ ಅಂತ. ಅರ್ಥ ಆಗ್ತಿದೆಯಾ? ಕಡೆ ಮಾತೇನೆಂದ್ರೆ ಟಾಟಾ ಎಚ್ಚರ, ಅದ್ರಲ್ಲಿ ಎಷ್ಟು ಅಡಕವಾಗಿದೆಯೋ ಹಂಗೇನೆ ಕಡೆ ಮಾತೇನೆಂದ್ರೆ ಮೊದಲು ಹೇಳಿದಂಥ ಮಾತುಗಳೆಲ್ಲ ಭಾಳ ಎಚ್ಚರದಲ್ಲಿ. ನೆಕ್ಸ್ಟ್ ಹೋದಪ್ಪ. ಕಡೆ ಮಾತೇನೆಂದರೆ ಸಹೋದರರೇ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿರಿ. ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲದವಲ್ಲ, ಆದರೆ ಕರ್ತನು ನಂಬಿಗಸ್ತನು. ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಕೆಡುಕನ ಕೈಗೆ ಸಿಗದಂತೆ ಯಾರಿಗೆ? ಕೆಡುಕನ ಕೈಗೆ ಸಿಗದಂತೆ ಕಾಪಾಡೋದು ಯಾರನ್ನ? ಕೆಡುಕನ ಕೈಯಿಂದ ಸಿಗದಂತೆ ಕಾಪಾಡೋದು ಯಾರನ್ನ? ನಮ್ಮನ್ನಲ್ಲ, ಮೇಲ್ಗಡೆ ಪ್ರಾರ್ಥನೆ ಮಾಡೋರ್ನ. ನಮ್ಮನ್ನಲ್ಲ, ನಮ್ಮಲ್ಲೂ ಕೂಡ ಪ್ರಾರ್ಥನೆ ಮಾಡಿದ ಕರುಡರಿದ್ದಾರೆ, ಪ್ರಾರ್ಥನೆ ಮಾಡೋದಿರೋರು ಇದ್ದಾರೆ. ಇವ್ರನ್ನಲ್ಲ. ಅವ್ರ ಮನೇಲಿ ಶೋಧನೆ ಯಾವಾಗಲೂ ಇದ್ದೇ ಇರ್ತದೆ. ಪ್ರಾರ್ಥನೆ ಮಾಡಿದಷ್ಟು ಶೋಧನೆ ಯಾವಾಗ ಬರ್ತದೆ ಅವ್ರ ಮನೇಲಿ ಪ್ರಾರ್ಥನೆ ಕಡಿಮೆ ಇದೆ ಅಂತ ಅರ್ಥ.
ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಬೇಡಿ. ಏಸಪ್ಪ ಬೇಕು ಅಂತ ಪ್ರಾರ್ಥನೆ ಮಾಡಿ. ಏಸಪ್ಪ ಬೇಕು ಅಂತ ಪ್ರಾರ್ಥನೆ ಮಾಡಿದಾಗಲೇ ಒಳ್ಳೇದಾಗೋದು. ಕೆಲವೊಂದು ಜನ ಅದ್ಭುತ ಆಗ್ಬಿಡ್ಲಿ ಅಂತ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಇಲ್ಲ ಇಲ್ಲ ಇಲ್ಲ, ತಪ್ಪು 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 ತಪ್ಪು. ಅಲ್ಲವೇ ಪ್ರೈಸ್ ಲಾರ್ಡ್. ಕೇಳಿಸ್ಕೊಳ್ಳಿ, ನಾನು ಓದ್ತೀನಿ ಈಗ. ಕಡೆ ಮಾತೇನೆಂದರೆ, ನಾನು ಈಗ ವಾಕ್ಯ ಮುಗಿಸ್ತಾ ಇದ್ದೀನಿ. ಸಹೋದರರೇ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅಲ್ಲಯ್ಯ, ಯಾರಿಗೋಸ್ಕರ ಪ್ರಾರ್ಥನೆ ಮಾಡೋಕ್ಕಂತೆ? ದಯವಿಟ್ಟು ನೀವು ನಮಗೆ ಪ್ರಾರ್ಥನೆ ಮಾಡಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಇವತ್ತಿಂದ ನೀವೆಲ್ಲರೂ ಸೇರಿ ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಇದು ಕೊನೆಯ ವಾಕ್ಯ, ತಗೊಳ್ಳಿ ಅಲ್ಲ, ಕೊನೆಯ ವಾಕ್ಯ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ನೀವು ದಯವಿಟ್ಟು ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಈ ಚರ್ಚಲ್ಲಿ ಸಾಧ್ಯ ಆದರೆ ಒಂದೊಂದು ಫೋಟೋ ತಗೊಂಡೋಗಿ. ಯಾಕಂತ ನಿಮ್ಗೆ ಎಲ್ಲರ ಹೆಸರು ಮರ್ತೋಗ್ಬಿಡ್ತದೆ. ಆ ಫೋಟೋ ತಗೊಂಡೋಗ್ಬಿಟ್ಟು ಝೂಮ್ ಮಾಡಿ, ಒಬ್ಬೊಬ್ರು ತಲೆ ಮೇಲೆ ಈಗ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ಅಪ್ಪ, ಈ ಅಕ್ಕನ ಹೆಸರು ಗೊತ್ತಿಲ್ಲ, ಈ ಅಕ್ಕನ ಆಶೀರ್ವದಿಸು. ಈ ಅಣ್ಣನ ಹೆಸರು ಗೊತ್ತಿಲ್ಲ, ನಿಮ್ಮ ಹೆಸರು ಬರ್ಕೊಂಡು ಹೋಗೋಕ್ಕಾಗೋದಿಲ್ಲ. ವಾರ ಯಾರ್ದ ದೊಡ್ಡ ಮೊಬೈಲ್ ಇದೆಯೋ ಅವ್ರ ಫೋಟೋ ತಗೊಂಡು ಹೋಗಿ ಮೊಬೈಲ್ನ ಝೂಮ್ ಮಾಡಿ ಅವ್ರ ತಲೆ ಮೇಲೆ ಕೈ ಇಟ್ಟು ಪಾತ್ರ ನೋಡಿ. ಇವ್ರು ಯಾರು ನಿಮ್ಗೆ ಮೊದಲು ಗೊತ್ತಿಲ್ಲ ಸ್ವಾಮಿ, ಇವಳನ್ನ ಆಶೀರ್ವದಿಸು. ಮಾಡ್ಬೋದು ತಾನೆ? ನೀವು ನನಗೆ ಪ್ರಾರ್ಥನೆ ಮಾಡಿ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಮಾಡ್ತೀರಾ? ಏಸಪ್ಪ ಇವ್ರು ಒಳ್ಳೇದು ಮಾಡು, ಒಳ್ಳೆ ಗ್ಯಾರಂಟಿ. ಅಲ್ಲಲ್ಲಿಯ ಅಲ್ಲಲ್ಲಿಯ ನನಗೋಸ್ಕರ ಮಾಡೋದಕ್ಕಾಗಿ ಸ್ತೋತ್ರ. ಆಮೇಲೆ ಎರಡನೇದಾಗಿ, ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿ ಬೇಗನೆ ಪ್ರಖ್ಯಾತಿ ಹೊಂದುವ ಹಾಗೆ. ಆಗ ಮಾತಾಡ್ಬೇಡಿ. ಮಕ್ಕಳೇ, ಚಿನ್ನು ಅಲ್ಲಿ ನೋಡ್ಕೊಳ್ಳಿ. ಅಲ್ಲಿ ಕೇಳಿಸ್ಕೊಳ್ಳಿ. ಕರ್ತನ ವಾಕ್ಯ ನಿಮ್ಮಲ್ಲಿ ಇದೆಯಾ? ಗ್ಯಾರಂಟಿ ತಾನೆ? ಅದನ್ನು ನಿಮ್ಮಿಂದ ಹಬ್ಬಬೇಕಂತ. ನಾ ಫಸ್ಟ್ ಏನು ವಾಕ್ಯ ಕೊಟ್ಟೆ? ನಿಮ್ಮಲ್ಲಿ ಮಾತ್ರ ಇಟ್ಕೋಬೇಡಿ, ಅದನ್ನು ಹೊರಗಡೆ ಕೊಡಿ. ಗುಪ್ತವಾಗಿ ಇಡಬೇಡಿ, ಹೊರಗಡೆ ಕೊಡಿ. ಫಸ್ಟ್ ಹೇಳಿದ ವಾಕ್ಯ ಇಲ್ಲಿ ಬಂತು ನೋಡಿ. ಪುನಃ ಕರ್ತನ ವಾಕ್ಯ ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ನೀವು ಇತರ ಜನಗಳಿಗೆ ಹಬ್ಬಿಸಲೇಬೇಕಂತೆ. ಹಬ್ಬಿಸಲಿಲ್ವ ನಿನಗೆ ಸ್ವರ್ಗ ಇದೆ, ಬಹುಮಾನ ಇಲ್ಲ. ಅರಲ್ಲಿಯ ಪ್ರಖ್ಯಾತ ಒಂದು ಹಾಗೆ ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆ ಕಾಪಾಡಿರಿ. ಮೂರ್ಖರಾದ ದುಷ್ಟ ಜನಗಳು ಯಾರು? ಮಾವ ತಂದ ಬಾಡು. ಆ ಮಾವ ಮೂರ್ಖ, ಬೇಸೋಳು ಮೂರ್ಖ ತಾನೆ. ಅವಳು ಏನು ಮಾಡಬೇಕು? ಉದಾಹರಣೆ ಹೇಳ್ತಾರೆ, ಬೇಜಾರು ಮಾಡ್ಕೋಬೇಡ. ಜೊತೆಗೆ ಕರೀತಾರೆ ಎಲ್ಲರೂ, ಕರೆದವ್ರು ಮೂರ್ಖರು. ನೀನು ಇಂಥ ಸುಂದರವಾದ ವಾಕ್ಯ ಬಿಟ್ಬಿಟ್ಟು ಹೋಗ್ಬೋದಾ? ಆಗ ನೀ ಬುದ್ಧಿವಂತರು. ಇಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅಪ್ಪ, ಚರ್ಚಿಗೆ ಬರಬೇಕಾದ್ರೆ ಏನಾದರೂ ನೆಪ ಹೇಳ್ತಾರೆ ನೋಡು, ಅಂಥವ್ರಿಗೋಸ್ಕರ ಪ್ರಾರ್ಥಿಸ್ತೀನಿ ಸ್ವಾಮಿ ಅಂತ. ಅಲ್ಲರಿಯ ಅಲ್ಲರಿಯ ಕೇಳಿ ನಾ ಬೇಕಾದ್ರೆ ಬೈಕೆಲ್ಲ ಬಿಟ್ಟು ಕೊಟ್ಬಿಡ್ತೇನೆ. ಅಲ್ಲರಿಯ ಕೇಳಿಸ್ಕೊಳ್ಳಿ. ಇವತ್ತು ನೀವು ದೇವ್ರಿಗೆ ಏನೋ ಒಂದು ಒದಗಿಸ್ಕೊಟ್ಟೆ ಕೊಡ್ತಾರೆ. ಅಲ್ಲರಿಯ ಇವತ್ತು ನೋಡಿ, ಅವರು ಮೂರ್ಖರು, ಅವ್ರು ಹೋಗೋದು ಬೇಡ ಮಾಡೋದು ಬೇಡ ಹೇಳ್ತಾರೆ. ಅದು ಇಂಥ ಒಂದು ಚಿನ್ನದಂಥ ವಾಕ್ಯ ಇವತ್ತು ಮಿಸ್ ಆಗ್ತಿತ್ತ. ಮೂರ್ಖರಾದ ಜನಗಳು ಚರ್ಚಿಗೆ ಹೋಗಬೇಡ, ಪ್ರಾರ್ಥನೆ ಮಾಡಬೇಡ, ಆರಾಧನೆ ಮಾಡಬೇಡ, ಸತ್ಯ ತಿಳಿಯೋಕೆ ಅವರು ಬಿಡೋದಿಲ್ಲ. ಅಂಥ ಜನಗಳ ಕೈಯಿಂದ ನಮ್ಮನ್ನು ತಪ್ಪಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿ. ನೆಕ್ಸ್ಟ್ ಮೂರನೇ ಪಾಯಿಂಟ್, ಎಲ್ಲರಿಗೂ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ, ಅವ್ರಿಗೆ ಕ್ರಿಸ್ತ ನಂಬಿಕೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಯೇಸು ಬಗ್ಗೆ. ಆದರೆ ಯೇಸು ಟೇಸ್ಟ್ನ ನೀವು ನೋಡಿದಿರಲ್ಲ. ನೆಕ್ಸ್ಟ್ ಅಲ್ಲಿಂದ ಓದಿ. ಆದರೆ ಕರ್ತನು, ಓದಿ ಜೋರಾಗಿ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಹಾಗಾದರೆ ಇವತ್ತೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ಅಪ್ಪ, ದೇವರು ನಂಬಿಗಸ್ತ. ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೆಯ ವಿರುದ್ಧವಾಗಿ ಬರುವಂಥ ಕೆಡುಕನ ಶಕ್ತಿಗಳನ್ನು ದೇವರು ಓಡಿಸ್ತಾರೆ. ನಿಮ್ಮ ಕುಟುಂಬದ ಮೇಲೆ ಬರುವಂಥ ಕೆಡುಕನ ಶಕ್ತಿನ ದೇವರು ಓಡಿಸ್ತಾರೆ. ನಿನ್ನ ವ್ಯವಹಾರದ ಮೇಲೆ ಬರುವಂಥ ಕೆಡುಕನ ಶಕ್ತಿಗಳನ್ನು ದೇವರು ಓಡಿಸ್ತಾರೆ. ನಿನ್ನ ದೇಹದ ಮೇಲೆ ಬರುವಂಥ ಅನಾರೋಗ್ಯದ ಶಕ್ತಿಗಳನ್ನು ದೇವರು ಓಡಿಸ್ತಾರೆ. ನಿನ್ನ ಗಂಡನಲ್ಲಿ ಬರ್ತಕ್ಕಂತಹ ಎಲ್ಲ ಪೀಡೆ ಪಿಶಾಚ ಅಂತರ್ತಂತ್ರಗಳ ಶಕ್ತಿಗಳನ್ನು ಯೇಸು ಓಡಿಸ್ತಾರೆ. ನಿನ್ನ ಕುಟುಂಬ, ನಿನ್ನ ವ್ಯವಹಾರ, ನಿನ್ನ ನಡೆಯೋ ಜಾಗ, ಹೋಗೋ ಜಾಗ, ಬರೋ ಜಾಗದಲ್ಲಿ ಎಲ್ಲ ಕೆಡುಕನ ಕೈಗೆ ಸಿಗದಂತೆ ನಿನ್ನನ್ನು ಕಾಪಾಡುತ್ತಾರೆ. ಹಲ್ಲೆಲೂಯಾ. ಇದು ಕೊನೆಯ ಕಾಲ ಪ್ರಿಯರೇ, ಇದು ಅಂತ್ಯಕಾಲ. ಇವತ್ತೇ ಯೇಸು ಸ್ವಾಮಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗಬಹುದು. ನನ್ನ ದಿವಸ ಇವತ್ತೇ ಕೊನೆ ಆಗಿದ್ರೆ ನಾನು ಸಿದ್ಧ ಆಗಿದ್ದೀನ, ಒಂದು ನಿಮಿಷ ಯೋಚನೆ ಮಾಡಿ. ನಾನು ಸಿದ್ಧ ಆಗಿದ್ದೀನಿ, ಒಂದು ನಿಮಿಷ ಯೋಚನೆ ಮಾಡಿ ಸಾಕು. ಹಾಗಾದರೆ
ಇವತ್ತು ನಾನು ಈ ಕ್ಷಣದಲ್ಲಿ ಸಿದ್ಧ ಆಗ್ತೀನಿ ತೀರ್ಮಾನ ಮಾಡಿಕೊಂಡ್ರು ನಿಮಗೆ ಆಶೀರ್ವಾದ ಗ್ಯಾರಂಟಿ. ಹಾಗಾದರೆ ಏನು ಮಾಡಬೇಕು? ಮೈನು ನಿಮ್ಮ ಒಳಗಡೆ ಕೊಟ್ಟಂಥ ವಾಕ್ಯನ ನೀವು ಗುಪ್ತವಾಗಿ ಇಟ್ಕೋಬಾರ್ದು, ಹೊರಗಡೆ ಹಂಚಬೇಕು, ಜನಗಳ ಕರ್ಕೊಬರ್ಬೇಕು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಸ್ವಾಮಿ ಇವತ್ತು ಹೇಳೋದೆಂದರೆ, ಈಗೋ ಬೇಗ ಬರ್ತೇನೆ, ಅವನವನ ನಡತೆಗೆ ತಕ್ಕ ಪ್ರತಿಫಲ ನನ್ನ ಕೈಯಲ್ಲಿ ಇದೆ ಅಂತ ಸ್ವಾಮಿ ಹೇಳಿದ್ದಾರೆ. ನಿಮ್ಮ ಅಪ್ಪ ಮಾಡೋ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಇಲ್ಲ, ಅದು ಆ ಕಾಲದಲ್ಲಿ ಅಪ್ಪ ಮಾಡಿದಕ್ಕೆ ಮಕ್ಕಳಿಗೆ ಬರ್ತಾಯಿತ್ತು. ಈಗ ಸ್ವಾಮಿ ಹೇಳ್ತಾ ಇರೋದು ಅವನು ಮಾಡಿದ್ದಕ್ಕೆ ಅವನಿಗೇನೇ ಶಿಕ್ಷೆ ಕೊಡ್ತೀನಿ ಅಂತೇಳಿ. ಹಾಗಾದರೆ ಪ್ರಿಯರೇ, ನಾವೆಲ್ಲರೂ ಕೂಡ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ, ನಮ್ಮ ನಡತೆಗಳನ್ನ ಸರಿಪಡಿಸ್ಕೊಳ್ಳೋಣ. ನಮಗೆ ಬಂದಂಥ ಸುವಾರ್ಥ 10 ಜನರಿಗೆ ಸುವಾರ್ಥ ಸಾರೋಣ, ಆತ್ಮಗಳನ್ನ ರಕ್ಷಿಸೋಣ, ಆತ್ಮಗಳನ್ನ ಬಲಪಡಿಸೋಣ, ಆತ್ಮಗಳನ್ನ ತುಂಬಿಸೋಣ ಪ್ರಿಯರೇ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. 1 ನಿಮಿಷ ಕಣ್ಣುಗಳನ್ನ ಮುಚ್ಚಿ ಎಲ್ಲರೂ ಕೂಡ ಮಂಡಿ ಕಾಲುರಿ, ಎಲ್ಲರೂ ಕೂಡ ಮಂಡಿ ಕಾಲು ಉಂಟು. ಅಪ್ಪ ಕರ್ತನೆ ನಾನು ಮಾಡಿದ ತಪ್ಪುಗಳನ್ನ ಕ್ಷಮಿಸಪ್ಪ ಅಂತೇಳಿ ಎಲ್ಲರೂ ಬಾಯ್ಬಿಟ್ಟು ಕೇಳಿ. ಎಲ್ರಿಗೂ ಅವಕಾಶ ಇದೆ, ಎಲ್ಲರಿಗೂ ಅವಕಾಶ ಇದೆ. ನಾನೀಗ ಪ್ರಾರ್ಥನೆ ಮಾಡೋದಿಲ್ಲ, ನೀವೇ ನಿಮಗಿರುವಂಥ ಪ್ರಾರ್ಥನೆ ಮಾಡಿ. ಕೆಡುಕನ ಕೈಗೆ ಸಿಗದಂತೆ ಕಾಪಾಡುವಂಥ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ನ ಕೃಪೆ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ನ ಕೃಪೆ.